ಇವು ಒಂದು 50,000 ತನಕ ಖರ್ಚು ಬರೋದ್ರಿ. ಎಕರೆಗೆ 1,00,000 ರೂಪಾಯಿ ಖರ್ಚು ಬರೋದು. ಬಾದ್ ವರ್ಷ ಏನ್ರಿ ಬರೀ ಕಾಯಿ ಚಲೋ ಆಗಿ 1 ತಿಂಗಳದಾಗ ಬಾದಾತ್ರಿ ಪಡ. ಬೀಜ ಹಾಕಿ ಮೇಲೆ ಅದ ನಾಟ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಆ ನಂತರ ಮತ್ತೆ ಬೀಜ ಹಾಕಿ ತೆರವು ಮಾಡಿ ಅಂದ್ರೆ ಹಿಕ್ಕಟ್ ಮುಕ್ಕಟಾಕೈತ್ರಿ ಬೆಳೆ. ಹಾನ್ರಿ. ಅಯ್ಯೋ ಹಾಂ ನಾವು ಆಡ್ ಭಾಷೆದಾಗತ್ರಿ. ನಾವು ರಾಮಪ್ಪ ಸಾಬಪ್ಪ ಮಲ್ಲಾಪುರ ರೀ. ನಮ್ಮ ಊರು ತುಕಾನ್ ಐತ್ರಿ. ತಾಲೂಕು ಮೂಡ್ಲಿಕ್ಕೆ ಬರೈತ್ರಿ, ಜಿಲ್ಲಾ ಬೆಳಗಾವಿ. ಸರ್ ನಮಸ್ತೆ ರೀ. ನಮಸ್ಕಾರ. ನಾವು ಹಿಂಗ ಹೋಗ್ಬೇಕಾದ್ರೆ ರೀ ನಿಮ್ದ ಇದು ಹಾಗಲಕಾಯಿದ ತೋಟ ನೋಡಿದ್ವಿ. ಹೌದ್ರಿ. ಅದನ್ನ ಸ್ವಲ್ಪ ಅದ್ರ ಬಗ್ಗೆ ನಿಮ್ ಕಡೆಯಿಂದ ಡೀಟೇಲ್ಸ್ ತಕೊಂಡು ಅಂತ ಬಂದಿವ್ರಿ ನಾವ್ರಿ. ಎಲ್ರು ವರ್ಷ ಹಾಕ್ತಿವ್ರಿ ಈ ಹಾಗಲ ರೀ. ಅಂದ್ರೆ ನಾವು ಅಟ್ಟ ಮನ್ಯಾಗ 2-3 ಮಂದಿ ಅದ್ರಿ. ಹಿಂಗಾಗ್ರಿ ನಮಗೆ ನೀಗುವಂತ ಬೆಳಿರಿ ಅದ. ನೀಗುವಂತ ಬೆಳೆ ಅಂದ್ರೆ ರೀ ಈಗ ಬೇರೆ ಟೊಮೆಟೊ ಅದನ್ನ ಇದನ್ನ ಮಾಡ್ರಿ ಏನಕೈತ್ರಿ, ಅದಕ್ಕೆ ಆಳು ಹೆಚ್ಚಬೇಕ್ರಿ, ಶ್ರಮ ಹೆಚ್ಚಬೇಕು. ನಮ್ಗೆ ಅಟ್ ನಿಗಂಗಿಲ್ರಿ. ಇದಕ್ಕೆ ಕಾಯಿ ಕೇಳಕ್ಕದೇನ್ರಿ ನಾವು ನಮ್ಮ ಹೆಣ್ಮಕ್ಳ ನಾವು ಇಬ್ರು ಆದ್ರೆ 10-15 ಕಾಯಿ ಕೇಳ್ತೀವಿ. ಹಿಂಗೆ ನಮ್ಗೆ ಭಾಳ ಈಜಿ ರೀ. ನಮ್ಮ ಹುಡುಗ ಕಾಲೇಜ್ಗೆ ಹೋಗ್ಕೊಂಡ್ರೆ ಅವರು ಒಂದು ಸ್ವಲ್ಪ ಬಂದ ಹೆಲ್ಪ್ ಔಷಧ ಹೊಡ್ಯಾಕ, ನೀರು ಹಾಸಕ್ಕ, ಹಿಂಗದು ಒಂದು ಸ್ವಲ್ಪ ಅವ್ರು ಹೆಲ್ಪ್ ಮಾಡ್ತಾರೆ. ಒಟ್ಟು ಇದೇನ್ರಿ ನಮ್ಮ ಮನೆಯವ್ರನ್ನ ಉಪಯೋಗ ಮಾಡುವಂಥ ಒಂದು ಬೆಳೆ ರೀ ಇದು. ಅಂದ್ರೆ ನಿಮ್ಗೆ ಅಷ್ಟು ದನ್ಸಂಗಿಲ್ಲ. ಹಾಂ ಇಲ್ರಿ. ಅಂದ್ರೆ ಆಳು ಭಾಳ ಹಿಡಿಯಂಗಿಲ್ರಿ. ಮತ್ತು ಬೇರೆ ತರಕಾರಿಗಳು ಬೆಳಿಬೇಕಾದ್ರೆ ಏನಕೈತ್ರಿ ಆಳು ಭಾಳ ಹಿಡಿದ್ರಿ. ಅದೆಲ್ಲ ಆಳು ಹೆಚ್ಚಿರ ತುಟ್ಟಿ ಆಳ್ರಿ. ಇಲ್ಲಿ ನಮ್ದೊಂದು ಏನ್ರಿ ನಮ್ಮ ಏರಿಯಾದಾಗ ಆಳಿನ ಪ್ರಾಬ್ಲಮ್ ಭಾಳ ರೀ. ಆಳು ಸಿಗಂಗಿಲ್ರಿ. ನಿಮ್ದು ಹೆಸರು ಮತ್ತೆ ಇದು ಯಾವ ಊರು ಅಂತ ಹೇಳ್ತೀರೇನ್ರಿ ಸ್ವಲ್ಪ? ನಾವು ರಾಮಪ್ಪ ಸಾಬಪ್ಪ ಮಲ್ಲಾಪುರ ರೀ. ನಮ್ಮ ಊರು ತುಕಾನ್ ಐತ್ರಿ. ತಾಲೂಕು ಮೂಡ್ಲಿಕ್ಕೆ ಬರೈತ್ರಿ, ಜಿಲ್ಲಾ ಬೆಳಗಾವಿ. ಇದು ಈಗ ತೋಟ ರೀ ಇದು ಮಲ್ಲಾಪುರ ತೋಟ ರೀ. ಇದು ಮಲ್ಲಾಪುರ ತೋಟ ಅಂತೇಳಿ ಒಂದು ಇಲ್ಲಿ ಹೆಚ್ಚೆಲ್ಲ ಎಲ್ಲ ರೈತರ ಏನು ನಮ್ಮ ಅಣ್ಣ ತೋಟ ಐತಲ್ರಿ ಇದ ಹೆಚ್ಚು ತರಕಾರಿನೇ ಬೆಳಿತೀವ್ರಿ. ಇಲ್ಲಿ ಎಲ್ಲಾ ತರ ತರಕಾರಿ ಬೆಳಿತೀವ್ರಿ. ಪ್ರತಿಯೊಬ್ರು ಒಂದೊಂದು ಅವ್ರಿಗೆ ಏನು ಈಗ ಇಂಟ್ರೆಸ್ಟ್ ಐತ್ರಲ್ಲ ಅವ್ರು ಒಬ್ರು ಟೊಮೆಟೊ ಬೆಳೆದಾರ್ರಿ, ಒಬ್ರು ಹಾಗಲ ಬೆಳೆದಾರು, ಒಬ್ರು ಕೋತಂಬರಿ ಇಂಥವೆಲ್ಲ ಪಲ್ಯದ ಗೆಣಸನ್ನ ಅದು ಹೆಚ್ಚು ಬೆಳೆದಾರ್ರಿ. ಮತ್ತು ಒಬ್ರು ಏನು ಮಾಡ್ಯಾರ್ರಿ ಅವ್ರಿಗೆ ಅರಿಶಿನ ಹಚ್ಚಾರ್ರಿ, ಕ್ಯಾಬೇಜ್ ಹಚ್ಚಾರು. ಪ್ರತಿಯೊಬ್ರು ಅವ್ರಿಗೆ ನೀಗುವಂತ ಬೆಳೆ ಮಾಡ್ಯಾರ್ರಿ. ಇದೇನೈತ್ರಿ ಹಾಗಲ್ದ ನಮ್ಗೆ ಸ್ವಲ್ಪ ಈಜಿ ಅನ್ಸಂತಲೇ ನಾವು ಇದನ್ನ ಹಾಗಲ ಬೆಳೆದ್ರಿ. ಅದ್ ಸ್ವಲ್ಪ ತೋಟ ತೋರಿಸ್ಬೋದ ನೋಡ್ರಲ್ಲ. ಇವು ಆಡುಗಳು ನಿಮ್ಮ ಏನ್ರಿ? ಹಾಂ ಆಡುಗಳು ನಮ್ಮ ನೋಡ್ರಿ ಮೇಡಮ್. ಇದು ಬೇಲಿ ಏನು ಕೊಂಡು ತಂದಿದ್ರ ನೀವ ಮಾಡಿದ್ರ? ಇದು ಈ ಬೇಲಿ ಅದು ಇದೆಲ್ಲ ಕೊಂಡು ತಂದನ ರೀ. ಇವೆಲ್ಲ ಕೊಂಡು ತಂದನ ರೀ. ಸಿಂಪಲ್ ಆಗಿ ಅಷ್ಟೇ ರೀ ಹೇಗಿವೆ. ಅದ್ರ ಕೂಡ ನಾವು ತೊಡೆ ಮಂದಿ ಅದ್ರಲ್ಲ ಅಂತ ಒಂದು 4-5 ಆಡು ಇರ್ಲತ್ತೀರಿ ಮಾಡಿದ್ರಿ. ಇದನ್ನೆಲ್ಲ ನೋಡುದು ನೀವ್ರಿ? ನಮ್ಮ ಮಗ ನಮ್ಮ ಹೆಣ್ಮಕ್ಳ ಅದ್ರ ನಾವು ಒಟ್ಟು ನೋಡ್ತಾರೆ ಕಾಯಿಲೆ ಇದ್ದಾಗ ಅವ್ರು ಹೆಚ್ಚು ಅದನ್ನ ಎಲ್ಲಾ ತರ ಐತ್ರಿ. ಕೋಳಿ? ಹಾಂ ಕೋಳಿ ಅದಾವ್ರಿ, ಆಕಳ ಅದಾವ್ರಿ, ಎಮ್ಮೆ ಅದಾವ್ರಿ, ಎಲ್ಲ ಒಟ್ಟು ಒಂದು ಕುಟುಂಬಕ್ಕೆ ಏನ್ ಬೇಕ್ರಲ್ಲ ಅದೆಲ್ಲ ಮಾಡೀವ್ರಿ. ಇದು ಎಷ್ಟು ಗುಂಟೆ ಐತೆ ಆಮೇಲ್ರಿ ಇದ್ರಿ? ಇದು ಅಲ್ಲಿ ತಕ ಐತ್ರ ಟೋಟಲ್ ಇದು ಒಂದು 15-16 ಗುಂಟೆ ಆಕೈತ್ರಿ. 16 ಗುಂಟೆ ರೀ? 16 ಗುಂಟೆ ಐತ್ರಿ. ಇದು ಈಗ ಎಷ್ಟು ತಿಂಗಳದ್ದು ಬೆಳಿರಿದ್ರಿ? ಇದು ಹಾಕಿ ಮೇಡಮ್ ಈಗ 2 ತಿಂಗಳು ಆತ್ರಲ್ಲ, 2-2.5 ತಿಂಗಳು ಆತ್ರಿ. 2.5 ತಿಂಗಳು. ಎಷ್ಟು ತಿಂಗಳು? 45 ದಿವಸದಾಗ ಕಾಯಿ ಚಾಲು ಆಕೈತ್ರಿ. 45 ದಿನ ರೀ? ಹಾಂ ಬಿತ್ತನೆ ಮಾಡಿದ 45 ದಿವಸ ಕಾಯಿ ಚಾಲು ಆಕೈತ್ರಿ. ಈ ಕಾಯಿ ಚಾಲು ಆಗಿ ಒಂದು 15-20 ದಿವಸ ಆತ್ರಿ. 15-20 ದಿನ ರೀ. ಈಗ ನೀವು ಮೊದ್ಲಿಗೆ ಹಚ್ತಿರಲ್ರಿ ಇದನ್ನ ಹಚ್ಬೇಕಾರ ಇದನ್ನ ನೆಲ ಅದು ಹೆಂಗೆ ರೆಡಿ ಮಾಡ್ಕೋತೀರಿ ಸ್ವಲ್ಪ ಹೇಳ್ತೀರಿ? ನೆಲ ಅಂದ್ರೆ ಏನು ನೋಡ್ರಿ, ಈಗ ಬ್ಯಾಸಿಗೆ ಭೂಮಿ ಗಳೆ ಎಲ್ಲ ಮ್ಯಾಗೆ ಉಳುಮೆ ಮಾಡಿ ಬಿಟ್ಟಿರ್ತಾರೆ. ಆ ನಂತರ ಏನ್ರಿ ಇದಕ್ಕೆ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ರೀ, ದನದ ಗೊಬ್ಬರ ರೀ, ಮತ್ತೆ ಕೋಳಿ ಗೊಬ್ಬರ ಇವೆಲ್ಲ ಹಾಕಿ ರೂಟ್ರ್ ಹೊಡೆದ್ರಿ ಬೆಡ್ ಮಾಡ್ತಾರೆ. ಬೆಡ್ ಮಾಡಿ ಡ್ರಿಪ್ ಎಳೆದು ಮಲ್ಚಿಂಗ್ ಮಾಡ್ರಿ ಪೇಪರ್ ಹಾಕೋರಿ, ಪ್ಲಾಸ್ಟಿಕ್ ಪೇಪರ್ ರೀ, ಪ್ಲಾಸ್ಟಿಕ್ ಹೊದಿಕ್ ಬರ್ದಿದ್ರಲ್ಲ ಇದೆಲ್ಲ ಮಾಡ್ರಿ. ಇದನ್ನ ಹಾಕ್ಬೇಕಾರ 2-3 ಜನ ಬೇಕು ಅನ್ಸ್ತೈತಲ್ರಿ? ಒಂದು 4-5 ಜನ ಆಳುಗಳು ಬೇಕ್ರಿ. ಇದನ್ನೆಲ್ಲ ಕೆಲಸ ಮಾಡೋದ್ರಿ 4-5 ಜನ ಆಳುಗಳು ತಗೊಂಡಿರ್ತೀರಿ. ಒಬ್ರಲೆ ಇಬ್ರಲೆ ಆಗೋದು ದಗದಲ್ರಿ? ಅಲ್ರಿ ಇದು ಸಟ್ ತಯಾರಾಗತ್ತಕ್ರಿ ಮೊದಲ ಇದೆಲ್ಲ ಗಂಡಾಳುಗಳು ಕರ್ಕೊಂಡಿರ್ತೀರಿ. ಈಗ 16 ಗುಂಟೆ ಐತೆ ಅಂದ್ರಲ್ರಿ ಇದು? ಹೌನ್ರಿ. ಇಷ್ಟ ಇದು ಪೇಪರ್ ಹಾಕ್ಬೇಕಂದ್ರೆ ಎಷ್ಟು ಜನ ಬೇಕು, ಎಷ್ಟು ಟೈಮ್ ತಗೋತೈತ್ರಿ ಇದು? ಇದು ಒಂದು ದಿನದಾಗ ಹಾಕ್ರಿ ಮೇಡಮ್. ಇದೇನೋ ಒಂದು ಕಾಳು ನಾವು ಹೆಂಗೆ ತೊಗೊಂಡು ಕೆಲಸ ಮಾಡ್ತಿರಲ್ಲ ಒಂದು 4 ಮಂದಿನ ಕರ್ಕೊಂಡ್ರೆ ಅಂದ್ರೆ ಒಂದು ದಿನದಾಗೆಲ್ಲ ರೆಡಿ ಮಾಡ್ತಾರೆ. ರೆಡಿ ಮಾಡಿ ಆ ನಂತರ ಹೋಲ್ ಹೊಡೆದ ಬೀಜ ಹಾಕೋರಿ. ಬೀಜ ಹಾಕಿರೇನ್ರಿ? ಅದ ಇದರ ನರ್ಸರಿ ಬೀಜನ ಹಾಕಿರಿ. ಇವು ಹೆಚ್ಚು ಹೀರಿ ಈ ಹಾಗಲ ಇಂಥವ್ದು ಏನಾದ್ರು ಬೀಜನ ಹಾಕ್ಬೇಕ್ರಿ. ಈ ಉಳ್ಕಿದ್ದು ಅದು ತೆರವು ಮಾಡಿ ಹಚ್ಚಕ್ ನಡೀತ್ರಿ. ಇದಾದ್ರೆ ಬೀಜನ ಹಾಕ್ಬೇಕ್ರಿ. ಹೀರಿ ಅದು ಇದನ್ನು ಸಸಿ ಮಾಡಿ ಹಚ್ಬೋದ್ರಿ. ನೀವು ಬೀಜನ ಹಾಕೋದ್ರಿ? ನಾವು ಇವನ್ನ ಏನ್ ಮಾಡ್ತೀರಿ, ಬೀಜ ಹಾಕುರಿ ಟೈಮಿಂಗ್ದಾಗ.
ಅವು ಏರಿ ಹೊಯ್ಗಿಣಿ ಅದು ಹೋಗಿ ಆಂಗಲ ಅದು ಆಗಲಿ ಬಿಡ್ಲತ್ತೇಳಿ ಒಂದು ಸ್ವಲ್ಪ ತರವು ರೆಡಿ ಮಾಡ್ಕೊಂಡಿರ್ತೀರಿ ಎಕ್ಸ್ಟ್ರಾ ಅಂದ್ರೆ ಅಟ್ ಎ ಟೈಮ್ ಕಣ ಎಲ್ಲ ಒಮ್ಮೆ ಇದಾಗ್ಲತ್ತೇಳ್ರಿ ಈಗ ಒಂದು ಬೀಜ ಹಾಕಿ ಮಲ್ತ ಅದ ನಾಟ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಆ ನಂತರ ಮತ್ತೆ ಬೀಜ ಹಾಕಿ ತೆರವು ಮಾಡಿ ಅಂದ್ರೆ ಹಿಕ್ಕಟ್ ಮುಕ್ಕಟಕೈತ್ರಿ ಬೆಳೆ ಅದಕ್ಕೆ ಏನ್ ಮಾಡ್ತೀರಿ ಬೀಜಾನು ಉರ್ತೀರಿ ಅದ ದಿವಸ ತೆರವಿಗೂ ರೆಡಿ ಮಾಡಕ್ ಇಡ್ತೀರಿ ಒಂದು ಒಂದ್ 2 ಪ್ಯಾಕೆಟ್ ರೀ ಅದ ಬೀಜ ನಾಟಿ ಮ್ಯಾಗ ಬರ್ತೈತ್ರಿ ಎಲ್ಲಿ ನಾಟಿರೋದಿಲ್ಲ ಅವ್ ತೆರವು ರೆಡಿ ಇರ್ತಾವ್ರಲ್ಲ ಅವ್ನ ಹಚ್ತೀರಿ. ಇದು 16 ಗುಂಟೆಕ ಎಷ್ಟು ಬೀಜ ಎಷ್ಟು ಎತ್ತಿದ್ವಿ ಆಮೇಲೆ ಇದಕ್ಕೆ ಅವು 8 ಗ್ರಾಮ್ದು ಬರ್ತಾವ ಆಮೇಲೆ ಪ್ಯಾಕೆಟ್ ಅವ್ರು ಒಂದು 6 ಪ್ಯಾಕೆಟ್ ಹಾಕಿದ್ರಿ 6 ಪ್ಯಾಕೆಟ್ ಅವು ಗ್ರಾಮ್ ಲೆಕ್ಕ ಅಂದಾಜು ಗೊತ್ತಿಲ್ರಿ ನಮ್ಗ ಒಂದು 100 ಗ್ರಾಮ್ ಇರ್ತಿರ್ಬೇಕ್ರಿ. ಇದು ಯಾವ ಬೀಜ ಹಾಕಿದ್ರಿ ನೀವು? ಇದು US ಕಂಪನಿ ರ್ಯಾಪಿಡ್ ರೀ. ಇದ್ರೊಳಗೆ ಎಷ್ಟು ವೆರೈಟಿ ಬರ್ತಾವ ಏನಾರ? ವೆರೈಟಿ ಭಾಳ ಅದಾವ್ರಿ ಇದ್ರೊಳಗೆ. ಮೊದಲ ಅದು ಭಾಳ ಇದ್ದು ರೀ ವೆರೈಟಿ. ಇವು ಈಗೆಲ್ಲ ಚಲೋ ಕಾಯಿ ಆಗತ್ತಿದ್ದಂದ್ರೆ ಇದರಿ ಈಗ 2-3 ವರ್ಷ ಆತ್ರಿ. ಇದ US ದಾಗ ಅಮ್ಮನ್ ಸಿರಿ ಅವ ಇದ್ದು ರೀ ಅವೆಲ್ಲ ಈಗ ನಮ್ಮ ಏರಿಯಾಕ್ ಬರವಲ್ರಿ. ಇದೊಂದ್ ಏನೈತ್ರಿ ನಮ್ಮ ಏರಿಯಾಕ್ ಚಲೋ ಬರದ್ರಿ. ಚಲೋ ಬರ್ತೈತಿ ಇದು ರ್ಯಾಪಿಡ್ ರೀ. ಇದು ಗ್ರೀನ್ ಐತ್ರಿ, ಇನ್ನೊಂದ್ ವೈಟ್ ಒಂದ್ ಬರ್ತೈತಿ ಏನಾರಿ? ಹಾ ವೈಟ್ ಬರ್ತೈತ್ರಿ. ಅದ ಈಗ ಹೆಚ್ಚ ಸೇಲ್ ಆಗಂಗಿಲ್ರಿ ಮೇಡಮ್. ಸೇಲ್ ಆಗಲ್ರಿ. ಹಾ ವೈಟ್ ಹೆಚ್ಚ ಅಂದ್ರೆ ಏನ್ರಿ ಅದಕ್ಕ ರೋಗ ಇದು ಭಾಳ ಕಡ್ದೈತ್ರಿ. ರೋಗ ಕಾಣಕದಂತಲೇ ಅದನ್ನ ಬಿಟ್ಟುದ್ರಿ. ಇದ ಒಂದ್ ಸ್ವಲ್ಪ ಹೆಚ್ಚು ಸೇಲ್ ಆಕೈತ್ರಿ ಎಲ್ಲ ಕಡೆ. ಇವು ಮಹಾರಾಷ್ಟ್ರ ಗಿರಿಕೆಣ್ಣು ಮತ್ತು ಗೋವಾ ಗಿರಿಕೆಣ್ಣು ಹೆಚ್ಚು ಇದನ್ನ ಯೂಸ್ ಹೆಚ್ಚು ಸೇಲ್ ಆಕೈತ್ರಿ ಪೇಟೆ ಅನ್ನತ್ಲಿ ಎಲ್ಲರೂ ಇದನ್ನ ಹಾಕತ್ತಾರ. ಈಗ ಬೀಜ ಹಾಕಿದ್ಮೇಲೆ ಅದ ಎಷ್ಟು ದಿನಕ್ಕೆ ಮೊಳಕೆ ಬರ್ತೈತ್ರಿ? ಇದಕ್ಕೆ ನೋಡ್ರಿ ಬೀಜ ನೆನೆ ಹಾಕಿರ ಒಂದ್ 4-5 ದಿವಸ ಬೇಕ್ರಿ ಮೇಳಿ ಕೊಡಕ್ಕೆ. ನೆನೆ ಬೇರೆ ಹಾಕಿ? ಹಾ ನೆನೆ ಆದ್ರೆ 2-3-4 ದಿನದ ಟೈಮಿಂಗ್ ಕಂಟ್ರೋಲ್ ಆಕೈತ್ರಿ ಅದ ನೆನೆ ಹಾಕೋದ್ರಂದ್ರೆ. ಈ ನೆಲದಾಗ ನೆನೆದಕ್ಕ ನೀರಾಗ ನೆನೆದಕ್ಕ ಭಾಳ ಡಿಫ್ರೆನ್ಸ್ ಆಕೈತ್ರಿ. ನೀರಾಗ ಅಂದ್ರೆ ಒಂದ್ ಸ್ವಲ್ಪ ನೀರು ಬೆಚ್ಚಗೆ ಮಾಡಿರಿ, ಉಗುರು ಬೆಚ್ಚಗೆ ಮಾಡಿ ಹಾಕಿರಿ. ಭೂಮಿಯಾಗ 4 ದಿನ ತಗೋದು ಅದು 12 ತಾಸಿನಾಗ ಉಬ್ಬಿರೈತ್ರಿ ಬೀಜ ಅನ್ನೋದು ಹೆಚ್ಚು ಲೌಟ್ ನಾಡ್ದೈತ್ರಿ. ಇದು ಹಾಗಲ್ ಬೀಜ ಮಿನಿಮಮ್ ನಾಟಕ ನೆಲದಾಗ ಹಾಕಿ ನಾಡ್ಸ್ತಂದ್ರೆ 10 ದಿವಸ ಬೇಕ್ರಿ. 10 ದಿನ ರೀ? ಹಾ ನಾವು ನೆನೆ ಹಾಕಿ ಹಾಕೋದ್ರಂದ್ರೆ ಒಂದು 4-5 ದಿವಸದಾಗ ನಾಡ್ದೈತ್ರಿ. ನೀವು ನೆನೆ ಹಾಕಿ ಹಾಕೋದ್ರಿ ಬೀಜ ರೀ. ಅಂದ್ರೆ ಮ್ಯಾಗ್ ಸೊಟ್ಟಿ ಫುಲ್ ಬಿರ್ಸಿರೈತ್ರಿ, ಅದು ಹಾರ್ಡ್ ಇರ್ತೈತ್ರಿ. ಅನ್ನೋದು ಲೌಟ್ ನೆನದ ಲೌಟ್ ಮೇಳಿ ಕೊಡಂಗಿಲ್ರಿ. ಇದು ಒಂದ ಹಿಂಗ್ ಮಾಡಿದ್ರೆ ಮತ್ತೆ ಬೇರೆ ಯಾವ್ದು? ಇದು ಒಂದೇ ರೀ ನೆನೆ ಹಾಕೋ ಬೀಜ ಅಂದ್ರೆ. ಅವ್ ಮೆಣಸಿನ ಬೀಜ ಮೆಣಸಿದ್ದು ಅವ್ ಹಾಕಿದ್ರಿ. ಆದ್ರೆ ಈಗೆಲ್ಲ ತರಕಾರಿ ಒಳಗಂದ್ರೆ ಹಾಗಲ್ ಬೀಜ ನೆನೆ ಹಾಕೋ. ಅದು ಹೀರಿ ಪರಿ ಬರ್ತೈತ್ರಿ, ಹೀರಿ ಬೀಜ ಅದು ಅವನೇ ನೆನೆ ಹಾಕಂಗಿಲ್ಲ. ಅವ ಸ್ವೈಟ್ ತಿಳಿ ಬರ್ತಾವ್ರಿ, ಲೌಟ್ ನಾಡ್ತಾವ್ರಿ. ಅವು ಇದು ಸ್ವೈಟ್ ಹಾರ್ಡ್ ಇರ್ತೈತಿ ಅನ್ನಲ್ರಿ. ಸ್ವಲ್ಪ ಲೌಟ ನೆನೆಸ್ಕೊಂಡ್ ಹಾಕೋದ್ರಿಂದ ಲೌಟ್ ಮೇಳಿ ಕುಡಿದ್ವಿ. ಇವತ್ತು ಹಾಕಿರ ಮುಂಜಾನೆ ಹಚ್ಚಿ ಬಿಡ್ಬೋದ? ಹಾ ಮಾತ್ರ ಏನ್ರಿ ನೆನೆ ಹಾಕಿದ್ರೆ ನಾವು 6 ಕೊಡುವಂಗಿಲ್ರಿ. ಇವತ್ತು ಸಾಯಂಕಾಲ ನೆನೆ ಹಾಕಿದಲ್ರಿ, ಮರ್ದೂಸ್ ಮುಂಜಾನೆ ಬಿತ್ತೆ ಬಿಡುದ್ರ ಅದನ್ನ ನೆಲಕ್ಕೆ ಹೋಗಿ ಮಣ್ಣಾಗ ಮಿಕ್ಸ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡ್ನ ಆ ಬೀಜ ನೆನೆ ಹಾಕ್ಬೇಕ್ರಿ. ಅಂದಾಗ ಅದು ಉಪಯೋಗ ಆಕೈತ್ರಿ. ಮತ್ತೇನ ಒಮ್ಮೆ ಬೀಜ ಉಬ್ಬಿ ಆರಿತಂದ್ರೆ ಮೇಳೆ ಕೊಡಂಗಿಲ್ಲ. ನೀವು ಭೂಮಿ ಒಳಗೆ ಹಾಕಿರ 10 ದಿನ ಬೇಕಂದ್ರೆ? 10 ದಿನ ಬೇಕ್ರಿ. ಅಂದ್ರೆ ಆ ಸ್ವೈಟ್ ಭೂಮಿಯಾಗ ನೆನೆಯಾಕ ಲೇಟ್ ಆಕೈತಿ. ನೀರಾಗ ಅಂದ್ರೆ ಆಟೋಮೆಟಿಕ್ ಲೌಟ್ ನೆನೆದಿದ್ರಿ. ಈ ಭೂಮಿ ತೇವಾಂಶದಾಗ ನೆನೆಬೇಕಿರಲ್ಲ ಅದ ಅಂದ್ರೆ ಟೈಮಿಂಗ್ ಎಷ್ಟು ತಗೋದೈತ್ರಿ. ಈಗ ನೀರಾಗ ಹಾಕಿ ಹಚ್ಚೋದಾದ್ರೆ ಎಷ್ಟು ದಿನಕ್ಕೆ ಬರುತ್ತೆ? ಈ 4-5 ದಿವಸದಾಗ ಮೇಳೆ ಕಾಣಕತೈತ್ರಿ. ಅದ ಡೈರೆಕ್ಟ್ ಹಾಕಿರ ಏನೈತ್ರಿ 10 ದಿವಸ. 5 ದಿನ ಜಾಸ್ತಿ. 5 ದಿವಸದ ಈ 12 ತಾಸಿನ ಕೆಲಸ ರೀ. 5 ದಿವಸ ಟೈಮ್ ಉಳಿತಾಯ ಮಾಡಿದ್ರಿ. ಅಂದ್ರೆ ಬೇಗ ಮಾರ್ಕೆಟಿಗೆ ಒಯ್ಬೋದ್ರಿ ನಾವು 45 ದಿನ ಅಂದ್ರೆ? ಆದ್ರೆ ಈಗ ನೋಡ್ರಿ ಒಟ್ಟು ಬೀಜ ಬಿತ್ತಿದ ದಿಂತ್ರ ಹಿಡಿದ್ರಿ 45 ದಿವಸಕ್ಕೆ ಫಸ್ಟ್ನೇ ಕಟಾವ್ ಬರ್ತೈತ್ರಿ. 45 ದಿನಕ್ಕೆ ಈ ತಿಳಿ ರೀ. ಮತ್ ಬೇರೆ ತಿಳಿ ಅದಾವ್ರಿ, ಅವು 2 ತಿಂಗಳು ತಗೋತಾವ್ರಿ ಇರ್ತಾವ. ಇದೇನ್ ರ್ಯಾಪಿಡ್ ಏನೈತ್ರಿ 45 ದಿವಸಕ್ಕೆ ಕಂಪಲ್ಸರಿ ಕಾಯಿ ಹರಿಸೋದೈತಿ. ಚಲೋ ರೀ. ಮತ್ರಿ ರೈತರಿಗೆ ಉಪಯೋಗ ಆಗೈತಿ. ಅಂದ್ರೆ ಇದು ಇಳುವರಿನೂ ಹೆಚ್ಚು ಮಾಡೋದೈತ್ರಿ. ಮತ್ತ ಮಾರ್ಕೆಟು ಹಂಗೈತ್ರಿ ಇದ್ರದ ಎಲ್ಲ ಚಲೋ ಐತ್ರಿ. ಇದು ರೋಗದಂದ್ರೆ ಏನ್ರಿ ಇದು ಬೂದ್ ರೋಗ ಅಂತ ಬರ್ತೈತ್ರಿ. ಮತ್ತ ಈ ಬೂದ್ ರೋಗ ಹಿಂಗದಾಗ ಒಂದ್ ಸ್ವಲ್ಪ ಈ ಟೈಪ್. ಇದಕ್ಕೇನಂತಾರ್ರಿ? ಇದು ಎಲಿ ಚುಕ್ಕಿ ರೋಗ ಅಂತ ಬರ್ತೈತ್ರಿ. ಇದಕ್ಕೇನ್ರಿ ಇವು ಅದಕ್ಕೆ ತಕ್ಕಂತೆ ಔಷಧಗಳು ಅದಾವ್ರಿ. ಅವನ ಬಡ್ಡಿಂತ್ರ ಅವನ ಮಾಡ್ತೋಣಂತಲೇ ಅದ್ರ ಔಷಧಗಳು ಗುರುತು ಇರ್ತಾವ್ರಿ. ಅಂಥವೆಲ್ಲ ಹೊಡೆದು ಕಂಟ್ರೋಲ್ ಮಾಡ್ಕೋತೀರಿ. ಮತ್ತು ಅದಕ್ಕೆ ಇದು ಒಂದು ಬರೋದ್ರಿ ಡೋಣಿ ಮಿಲ್ಡ್ ಅಂತ ಹೇಳಿ. ಅದು ಕಾಯಿ ಚುಂಚು ಹುಳ ರೀ. ಅದು ಕಾಯಿ ಚುಂಚಿದ್ರೆ ಕಾಯಿ ಕುಂಠಿತ ಆಗಿಬಿಡೈತ್ರಿ. ಅದು ಕಾಯಿ ಡೊಂಕ್ ಆಗಿಬಿಡೈತ್ರಿ. ಅದಕ್ಕೂ ಔಷಧ. ಹಾನ್ರಿ ಅದು ಒಮ್ಮೆ ಚುಂಚು ಹೋತಂದ್ರೆ ಅದು ಕಾಯಿ ಡ್ಯಾಮೇಜ್ ಆಗಿಬಿಡ್ತೈತ್ರಿ. ಮತ್ತೆ ಅದನ್ನ ಹೆಂಗ್ ತಡೆಗಟ್ತೀರಿ? ಅದಕ್ಕೆ ಔಷಧವ್ರಿ. ಔಷಧ ಅದಕ್ಕೆಲ್ಲ ಮೊದಲು ಬುಟ್ಟಿ ಅದು ಕಟ್ಟಿ ಅದ್ರಾಗ ಕರ್ಸಕ್ ಗುಳಿಗೆ ಪಳಿಗೆ ಹಾಕಿ ಇದು ಮಾಡ್ತಾರ ಅವ್ರು. ಈಗ ಏನೈತ್ರಿ ಅವೆಲ್ಲ ಕಡಿಕಿನ ಹೊಲ್ದಾಗಿನೂ ಸದ್ಯ ಇಲ್ಲಿ ಬರಾಯ್ತದ್ರ ಅವು ಆಕರ್ಷಣೆ ಆಗಿರಿ. ಅದಕ್ಕಾಗಿ ಆ ಬುಟ್ಟಿ ಕಟ್ಟೋದು ಬಿಟ್ಟವ್ರಿ ಅವ್ನ. ಈಗೇನು ಡೈರೆಕ್ಟ್ ಔಷಧ ಮ್ಯಾಗ ಕಂಟ್ರೋಲ್ ಮಾಡತ್ತವ್ರಿ. ಆಗ್ತೈತ್ರಿ. ಈಗೆಲ್ಲ ಹತ್ರ ಔಷಧಗಳು ಅದಾವ್ರಿ. 2-3 ಔಷಧ ಅದಾವ್ರಿ. ಒಂದು ಸಿಗಲಿಲ್ಲ ಅಂದ್ರೆ 1 ಸಿಗೈತ್ರಿ. ಅವ್ನು ಹೊಡಿತು ಅದು 2 ದಿನ ಕಂಟ್ರೋಲ್ ಮಾಡ್ತೈತ್ರಿ. 2 ದಿನ ಯಾವ್ದೋ ಹುಳ ಹೊಲ್ದಾಗ ಬರಾಗಿಲ್ರಿ. 8 ದಿನ ಮತ್ತೆ 2 ದಿನಕ್ಕೊಮ್ಮೆ ಸಿಂಪರಣೆ ಮಾಡ್ಬೇಕಾರೆ. ಈಗ 5 ದಿನಕ್ಕೆ ಅದ ಬೆಳಿ ಬರ್ತೈತ್ರಿ ಮೇಲ್ಗಡೆ ರೀ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ ಅದಕ್ಕೆ? ಡ್ರಿಪ್ನ್ಯಾಗ ಔಷಧಗಳು ಕೊಟ್ಕೋತ ಹಂತವಾಗಿರಿ.
ಅವು ಏನು ಬಿತ್ತನೆ ಮಾಡಿದ ಎಡದನಕ್ಕೊಮ್ಮೆ ಅವೆಲ್ಲ ರಾಸಾಯನಿಕಗಳು ಇರ್ತಾವಲ್ರಿ ಅವ್ನ ಕೊಟ್ಕೋತ ಬರ್ತೀರಿ ಅದ್ರಾಗ ಇವನ್ನೆಲ್ಲ ಅಂದ್ರ ಅದ್ ನೀವ ಅದ್ ಬೆಳಿ ನೋಡ್ಕೊಂಡ್ ನೀವ ಅದನ್ನ ಔಷಧ ನೀವ ಅಂಗಡಿಗೆ ಹೋಗಿ ತಗೊಂಡ್ಬರ್ತೀರ ನಾವ ತಗೊಂಡ್ಬರ್ತೀರಿ ಔಷಧ ಅದ ಈಗೇನ್ರಿ ಭಾಳ ದಿವಸ ಕಂಟಿನ್ಯೂ ಹಾಕೋಣ ಅಂತಲೇ ಅದ್ ಯಾರ್ದಾರ ಕರ್ತಾನ ತೋರಿಸ್ಬೇಕು ಯಾರ ಹೆಲ್ಪ್ ತಗೋಬೇಕು ಅನ್ನೋದು ಏನು ಪ್ರಾಬ್ಲಮ್ ಬರಂಗಿಲ್ರಿ ಈಗ ಹಿಂಗ ಆಗದೈತಿ ಅಂದ್ರೆ ಇದಕ್ಕೆ ಏನ್ ಹೊಡಿಬೇಕು ಅನ್ನೋದು ನಮಗೆಲ್ಲ ಆಟೋಮೆಟಿಕ್ ಗೊತ್ತಾಕವ್ರಿ ಅದ್ರ ತಕ್ಕಂತೆ ಔಷಧಗಳು ನಾವು ಹೋಗಿ ಅಂಗಡಿಯಾಗ್ರಿ ಇಂಥ ಔಷಧ ಕೂಡ ಅಂತ ಹೇಳಿ ತೊಗೊಂಬಂದ ಹೊಡಿತೀರಿ. ಬೂದ್ ರೋಗ ತಂದ್ರಿ ಅಗಳೇ ಹ್ಞೂನ್ರಿ ಅದ್ ಯಾವ ತರ ಇರ್ತೈತ್ರಿ? ಅಂದ್ರೆ ಇದೇನ್ ಈ ಟೈಪ್ ಐತ್ರಲ್ಲ ಇದು ಫಸ್ಟ್ನೇ ಮೂಮೆಂಟ್ ಇರದ ಇದ 2ನೇ ಸ್ಟೆಪ್ ಬೂದ್ ರೋಗ ಆಗಿಬಿಡೈತ್ರಿ ಅನ್ನೋದು ಇದ ಹಂಗ ಇವತ್ತ ನಾ ಏನೇ ಹೊಡೆದ್ರಿ ಇದಕ್ಕೆ ಏನ್ರ ಮುಖ್ಯ ಇದು ಬರೈತ್ರಿ ಕ್ಯಾಬ್ರೋ ಟಾಪ್ ಅಂತೇಳ್ರಿ ಕ್ಯಾಬ್ರೋ ಟಾಪ್ ಅಂತ ಬರೈತ್ರಿ ಫಸ್ಟ್ ಸ್ಟೇಜ್ ಇದ್ರ ಹಿಂಗಿದ್ರ ಮತ್ತೆ ಇದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಆತಂದ್ರೆ ನೆಟಿವ್ ಅಂತ ಬರ್ತೈತ್ರಿ ಆ ನೆಟಿವ್ ಅದ ಫುಲ್ ಹೈಯೆಸ್ಟ್ ಔಷಧ ರೀ ಅದು ಇಟ್ ಹೊಡೆದ್ರಿ 1 ತಿಂಗಳ ತಕ ಮತ್ ಬರಂಗಿಲ್ರಿ ಅದು. ಅಂದ್ರೆ ಇದು ಹಿಂಗ್ ಆತಂದ್ರ ಕಾಯಿ ಕಮ್ಮಿ ಆಗ್ತೈತ್ರಿ ಏನ್? ಕಾಯಿ ಕಮ್ಮಿ ಕಾಯಿ ಕಮ್ಮಿ ಅಂದ್ರೆ ಈಗ ನೋಡ್ರಿ ಇದೆಲ್ಲ ನಾವು ಮ್ಯಾಗ ಔಷಧಗಳು ಟಾನಿಕ್ಗಳು ಹೊಡಿತೀವಿ ಆಗಿರೋದ ಎಲ್ಲಿಂದ ಬಿಸಿಲಿಂದ್ರ ರೀ ಮತ್ತೆ ಎಲ್ಲಿನ ಹಿಂಗೆ ಕುಂಠಿತ ಆಗ್ತದೆ ರೈತರಾಗ ಆಕ್ಟಿವಿಟಿ ಆಗದ ಗಿಡ ಪೂರ ಡೆಡ್ ಆಗಿಬಿಡುತ್ತೆ ಅದಕ್ಕೇನ್ರಿ ಮತ್ತೆ ಎಲ್ಲಿ ಚಲೋ ಇದ್ರನ ಬೆಳಿ ಚಲೋ ಇರಲ್ಲ ಹಂಗಾಗಿ ಒಟ್ಟು ಎಲ್ಲಿ ಡ್ಯಾಮೇಜ್ ಆಗದಂಗೆ ಮೊದಲು ನೋಡ್ಕೋಬೇಕ್ರಿ ಆ ನಂತರ ಕಾಯ್ದು ಇಳುವರಿ ನಾವು ಲೆಕ್ಕ ಹಾಕ್ಬೇಕ್ರಿ. ಒಂದ್ 10-15 ದಿನ ಅದಾದ್ಮೇಲ್ರಿ ಈಗ ಹೂ ಬಿಡಕ್ ಸ್ಟಾರ್ಟ್ ಆಕತಿಲ್ರಿ ಅವಾಗ ಏನ್ ಮತ್ತೆ ಔಷಧ ಏನ್ ಬರುತ್ತೇನ್ರಿ? ಕಂಟಿನ್ಯೂ ಇರತ್ತವ್ರಿ ಮೇಡಮ್. ಈಗ ನೋಡ್ರಿ ವಾತಾವರಣ ಚಲೋ ಇತ್ತಂದ್ರ ಒಮ್ಮೆ ಔಷಧ ನಾವು ಕಾಯಿ 2-3 ಸಲ ಕಾಯಿ ಹರಿತಕ್ಕ ಒಮ್ಮೆ 1 ಡೋಸ್ ಕೊಡಂಗಿಲ್ರಿ ಈ ಮ್ಯಾಗ ಸಿಂಪರಣೆ ಮಾಡುವ್ರೆ ನಾ ಹೇಳತ್ನ ತಳಗ್ ಬಿಡುವ ರಾಸಾಯನಿಕ ಡ್ರಿಪ್ನಾಗ ಬಿಡುವ ಅಂತ ಬಿಡಬೇಕ್ರಿ ಅವ್ನು ಡ್ರಿಪ್ ಒಳಗೆ ಯಾವ್ದು ಬಿಡ್ತೀರಿ? ಡ್ರಿಪ್ನಾಗ ನೋಡ್ರಿ ಸ್ಟಾರ್ಟಿಂಗ್ ನಿಂತ್ರ ಅದೇನ್ರಿ 12-61 ಬರ್ತೈತ್ರಿ ಹೆಚ್ಚು ಅದ ಹೂ ಬಿಡು ಇದು ತಂತಿ ಎಲ್ಲ ಪೂರ ಕವರ್ ಆಗೋತಕ್ಕ ಅದನ್ನ ಬಿಡ್ತೀವಿ ತಂತಿ ಕವರ್ ಆತ್ಮ ಬಳ್ಳಿ ಅಂದ ಬಳಕ ಆ ನಂತರ ಅದನ್ನ ಕಾಯಿ ಹಿಡಿಸ್ಬೇಕಂತೇಳಿ 19 ಈಗ 12-61 ಅಂದ್ರಲ್ರಿ ನೀವು? 12-61 ಅಂದ್ರೆ 12% ಯೂರಿಯಾ ಇರ್ತೈತ್ರಿ 61% DAP ಇರ್ತೈತ್ರಿ ಅಂದ್ರ ಅದ ಈ ಹುಡುಗರಿಗೆ ಇದು ಇದ್ದಂಗ್ರಿ ಅದ ಟಾನಿಕ್ ಇದ್ದಂಗ್ರಿ ಅಂದ್ರ ಬೆಳವಣಿಗೆ ಜಾಸ್ತಿ ಹಾಕೋತ ತಂತಿ ಮುಡ್ದೈತ್ರಿ ಅದ ತಂತಿ ಮುಡಿದ ಮೇಲೆ ಏನೈತ್ರಿ ಅದನ್ನ ಕಾಯಿ ಹಿಡಿಸ್ಬೇಕ್ರಲ್ಲ ಅವಾಗ ಏನ್ರಿ 19 ಅಂದ್ರೆ ಪೊಟ್ಯಾಶ್ ಅಂಶ ಸಮ ಕಂಟೆಂಟ್ಸ್ ಇದ್ದದ್ದು ರೀ ಪೊಟ್ಯಾಶ್ ಅಂಶ ಯೂರಿಯಾ ಅಂಶ ಮತ್ತು ಇದು DAP ಅಂಶ ಕರೆಕ್ಟ್ ಪ್ರಮಾಣ ಇದ್ದದ್ದು ಔಷಧಗಳು ಕೊಟ್ಕೋತ ಬರೋದ್ರ ಅವಾಗ ಹೂವು ಮಗ್ಗಿ ಹಿಂಗೆಲ್ಲ ಹಿಡಿದಿದ್ರಿ ಅದು ಆ ನಂತರ ಏನ್ರಿ ಭಾಳ ಬೆಳಕೈತಿ ಬಳ್ಳಿ ಅಂದ್ರೆ ಒಂದು ಸ್ವಲ್ಪ ಪೊಟ್ಯಾಶ್ ಹೆಚ್ಚು ಇದ್ದ ಕಂಟೆಂಟ್ಸ್ ಬಿಡಿದ್ರಿ ಬಳ್ಳಿ ಕಡಿಮೆ ಬೆಳಕೈತಿ ಅಂದ್ರೆ ಯೂರಿಯಾ ಹೆಚ್ಚದ DAP ಹೆಚ್ಚದ ಕಂಟೆಂಟ್ಸ್ಗಳು ಬಿಟ್ಕೊತ ಹೋಗೋದ್ರಿ ಎಷ್ಟು ಮಾಡೋದು ಅದ ಹೂ ಕಟ್ಟಕೈತಿ ಅಂತಾರಲ್ರಿ ಅದ ಯಾಕೆ ಆಗ್ತೈತ್ರಿ ಹಿಂಗ? ಹೂ ಕಟ್ರಿ ಅಂದ್ರೆ ಹೂ ಮಿಡಿ ಉದ್ರದ ಇವು ಮುಖ್ಯ ಏನ್ರಿ ವಾತಾವರಣಕ್ಕೂ ಆಕೈತ್ರಿ ಹಂಗ ಈಗ ನೋಡ್ರಿ ನಮ್ಮ ಮೈನೆಲ್ಲ ಇಲ್ಲಿ ಐತಿ ನೋಡ್ರದ ಇದೆಲ್ಲ ಇದು ಯಾರು ರೋಗು ಅಲ್ರಿ ಏನೋ ಅಲ್ರಿ ಇದು ನಮ್ದು ಮಿಡಿ ಆಗೈತಿ ನೋಡ್ರದ ಹೆಂಗ ಹಿಂಗ್ ಬಾಳ ಆಗೈತ್ರಿ ಇಲ್ಲ ಐತಿ ನೋಡ್ರದ ಇದ ಏನ್ ಔಷಧ ಡ್ಯಾಮೇಜ್ ಅಲ್ರಿ ಏನ್ ರೋಗ ಅಲ್ಲ ಏನ್ ಡೂನಿ ಮಿಲ್ಡ್ ಅಲ್ರಿ ಏನೂ ಅಲ್ಲ ಅದ ಇದೇನ್ರಿ ವಾತಾವರಣ ರೀ ಬಿಸಿಲು ಬಾಳ ಐತ್ರಲ್ಲ ಈ ಸಲ ಬಿಸಿಲು ಬಾಳ ಅಂತಲೇ ಈ ಟೈಪ್ ಒಂದ್ 10 ಮೈಗಿ ಬಿಡ್ತಂದ್ರೆ ಮಿಡಿ ಬಿಡ್ತಂದ್ರೆ ಒಂದ್ 5 ಡ್ಯಾಮೇಜ್ ಆಕವ್ರಿ 10 ಮಗ್ಗಿ ಒಳಗೆ 5 ಡ್ಯಾಮೇಜ್ ಆಕವ್ರಿ ಒಂದ್ 5 ಉಳಿತಾವ್ರಿ ಅಂದ್ರೆ ಆ ಬಿಸಿಲ ನಮ್ನಿ ಐತ್ರಿ ವರ್ಷ ಹಿಂಗ ಹಾಕಿರ್ಕಲ್ರಿ ಈ ವರ್ಷ ಹಂಗ ಆಗದೈತ್ರಿ ಇದಕ್ಕೇನ್ರಿ ಹೆಚ್ಚು ನೀರ ಬಿಡುದಾತ್ರ ಮತ್ತ ಅದಕ್ಕೆ ತಕ್ಕಂತೆ ಒಂದ್ ಸ್ವಲ್ಪ ಕೋಲ್ಡ್ ಆಗುವಂತ ಔಷಧಗಳು ಅದು ಬಿಟ್ಕೊತ ಕವರ್ ಮಾಡಿದ್ವಿ ಈಗ ಕವರ್ ಮಾಡಿ ಕಾಯಿ ಹಿಡಿಸುದ್ರಿ ಬಳಿ ಕಟ್ಟಿರಿಗಿರಿ ಮೊದಲು ಸ್ಟಾರ್ಟಿಂಗ್ದಾಗ ಇದೇನ ತಂತಿ ಹಾಕುವಲ್ರಿ ಆ ತಂತಿ ಮುಟ್ಸ್ಬೇಕಾರೆ ಅದನ್ನ ಸುತ್ತಳಿಲೆ ಕಟ್ಟಿ ಏರ್ಸ್ತೀರಿ ಒಂದ್ ದಾವ್ ಹೋಗಿ ಏರಿತಂದ್ರಿ ಉಳ್ಕಿ ತಾನ ಹಿಡ್ಕೊಳಕತೈತ್ರಿ ಅದು ಇವೆಲ್ಲ ಏನ್ ಅದಾವ್ರಲ್ರಿ ಈ ತಾನ ಒಂದ್ಕೊಂದ್ ಹಿಡ್ಕೊತ ಆ ನಂತರ ಏನು ಮಾಡಂಗಿಲ್ಲ ಮೊದಲ ಮುಟ್ಟತಕ್ಕ ಒಂದ್ ಅಣಕ ಮುಟ್ಸಬೇಕ್ರಿ ಅದನ್ನ ಅಲ್ಲಿಗೆ ಮುಟ್ಸ್ಬೇಕು ತಾನ ಒಂದ್ಕೊಂದ್ ಹಿಡ್ಕೊಂಡ್ರಿ ಅದ್ ಒಂದ್ಕೊಂದ್ ಜಾಯಿಂಟ್ ಹಿಡ್ಕೊತಾರ ಹಂಗ ಯಾರು ಅತಿಶಯ ಬಾಳ ಹಿಂಗ ಅದು ಬೀಳಾಕತ್ತಂದ್ರಿ ಇವ್ನ ಯಾವಾಗಾರ ಒಮ್ಮೆ ತಿಂಗಳದಾಗ ಅದು ಒಮ್ಮೆ ಮತ್ತೊಮ್ಮೆ ಏರ್ ಹಾಕಿಬಿಡ್ತಾರೆ ನೀವು ಇದನ್ನ ಏನ ಭಾಳ ಬರ್ತಾವಲ್ರಿ ಇದನ್ನ ಸುತ್ತಳಿ ತಗೊಂಡ್ರೆ ಕಟ್ಟೋದ್ರಿ ಇದ್ರಕ ಹಿಂಗ ಹಾಕಿ ಬಿಡದ್ರಿ ಅದ್ ಮಾತ ಇಲ್ಲಿ ಹಿಡ್ಕೋದಿರ ಅದ ಇರ್ತಾವ್ರಲ್ಲ ಅದ್ ಮೀಸೆ ಅದ್ ಹಿಡ್ಕೋದೈತ್ರಿ ಇಲ್ಲಿ ಮೀಸೆ ಅಂದ್ರೆ ಇವನ್ರಿ ಹಾನ್ರಿ ನಾವ್ ಆಡ್ ಭಾಷೆದಾಗತ್ರಿ ಏನಿರ್ತಾವ ಇವ್ ಹಿಡ್ಕೊಂತ ಹೋಗ್ತಾವ್ರಿ ಆದ್ರೆ ಹಾಗಲ್ದಂದ್ರೆ ಏನ್ರಿ ಇದೊಂದು ಸ್ಪೆಷಾಲಿಟಿ ರೀ ಅದ ಹಾಗಲ್ಲ ಹೀರಿ ಅದು ರೀ ಒಮ್ಮೆ ಏರಿಸಿ ಬಿಡುದ್ರಿ ತಾನ ಹಿಡ್ಕೊತ ಹೋಗ್ತಾವ್ರಿ ಅದ ಟೊಮೆಟೊನ ಐತ್ರಿ ಪ್ರತಿಯೊಂದ ಏನ್ ಬರ್ತೈತಲ್ರಿ ಟ್ಯಾಂಕ್ ಬರ್ತೈತಲ್ರಿ ಪ್ರತಿಯೊಂದೆಲ್ಲ ಕಟ್ಕೋತ ಹೋಗ್ಬೇಕ್ರಿ ಹಾನ್ರಿ ಇದು 45 ದಿನಕ್ಕೆ ಕಾಯಿ ಹರಿಸ್ಕೊತೈತಿ ಅಂದ್ರೆ 45 ದಿವಸ ಕರ್ಸೋದು ಈಗ 16 ಗುಂಟೆ ಐತಂದ್ರಿ ಹ್ಞೂನ್ರಿ ಫಸ್ಟ್ ನೀವು ಕಟ್ ಮಾಡಿದಾಗ ಎಷ್ಟು ಹೊಂಡಿತ್ರಿ ಸ್ಟಾರ್ಟಿಂಗ್ದಾಗ ಒಂದು 5 ಟ್ರೇ ಹೊಂಟತ್ರಿ ಮೇಡಮ್ 5 ಟ್ರೇ ಹೊಂಟತ್ರಿ ಫಸ್ಟ್ನೇ ಕಟಾವ ಆ ನಂತರ ಈಗ ಡೈಲಿ 15 ಗುಂಟೆದಾಗ ಒಂದನೇ ಬಿಟ್ಟು ಒಂದನೇ ಕಟಾವ್ ಮಾಡ್ತಾರ ನಾವ 9 ಟ್ರೇ 10 ಟ್ರೇ ಒಂದನೇ 8
ಹಿಂಗೆ ಹೊಣ್ತಾವ. ನೀವು ಯಾವ ಸೈಜಿಂದ ಹರಿತೀರಿ ಏನಾರು ತೋರಿಸ್ಬೋದು? ಇಲ್ಲಿ ಐತ್ರಲ್ಲ ಈ ಸೈಜ್ ಇರ್ತೀರಿ, ಇದಕ್ಕಿಂತ ಮೆಟ್ಟೆನೂ ಆಗ್ಬಿಡಂಗಿಲ್ರಿ ನಾವು, ಹಾಂ ರೀ. ಇದಕ್ಕಿಂತ ಸಣ್ಣ ಹಿರಿಯಂಗಿಲ್ರಿ. ಮೊಟ್ಟೆ ಆದ್ರೆ ಮಟ್ಟೆ ಅಂದ್ರೆ ಮಾರ್ಕೆಟಿಂಗ್ ಕಡಿಮೆ ಆಕೈತ್ರಿ. ಅಂದ್ರೆ ನಾವು ಈಗ 500-600 ರೂಪಾಯಿ ಮಾರ್ತಾರ ಅಷ್ಟ್ರಿ ರೀ. ಅದು ಮಟ್ಟೆ ಹೋದ್ರೆ ಏನಾಕೈತ್ರಿ, ಅವ್ರು ತಗೊಳಂಗಿಲ್ರಿ. ಅಂದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಆಗಂಗಿಲ್ರಿ ಅದ. ಈ ಟೈಪ್ ಈ ಲೆವೆಲ್ ಒಟ್ಟು ಇದು ನಾವು ಕಟಾವ್ ಮಾಡಕ್ ಯೋಗ್ಯವಾದ ಕಾಯಿ ರೀ. ಈ ಟೈಪ್ ಇದಕ್ಕಿಂತ ಸಣ್ಣ ಹರಿದ್ರೆ ಮಾಲ್ ಹೊಡಂಗಿಲ್ರಿ, ಜಾಸ್ತಿ ಹರಿದ್ರೆ ಅಲ್ಲಿ ಮರಂಗಿಲ್ಲ. ಇದಿಲ್ರಿ, ಇದ್ರ ಮರನೇ ದಿವಸ ಒಂದಿನ ಇದನ್ನ ಹರಿದಲ್ರಿ, ಮರನೇ ದಿವಸ ಕಂಡ್ರೆ ಇದು ಬರ್ತೈತಿ. ಹಾನ್ರಿ. ನೀವು ಇದು ಕಾಯಿ ಬರುತ್ತನ ಅಂದ್ರೆ ಅಂದಾಜ್ ಒಂದ್ ಎಷ್ಟು ಖರ್ಚಾಗಿರ್ಬೋದ್ರಿ? 16 ಗುಂಟೆಗ್ರಿ? 16 ಗುಂಟೆ ಖರ್ಚು ಬರ್ತೈತ್ರಿ ಮೇಡಮ್. ಖರ್ಚು ಅಂದ್ರೆ ಇದೆಲ್ಲ ಏನ್ರಿ, ಡ್ರಿಪ್, ಮಲ್ಚಿಂಗ, ತಂತಿ, ಇವೆಲ್ಲ ಬಿದ್ರ ಬಂಬು ಇವೆಲ್ಲ ಇವು ಒಂದು 50,000 ತನಕ ಖರ್ಚು ಬರ್ತೈತ್ರಿ. ಎಕರೆಕ್ 1 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ಎಕರೆಕ್ರಿ? ಹಾ, ಎಕರೆಕ್ ಒಂದ್ ಎಕರೆ ಮಾಡ್ತಂದ್ರೆ 1 ಲಕ್ಷ ರೂಪಾಯಿ ಖರ್ಚು. 1 ಎಕರೆನೂ ಮಾಡಿದ್ರಿ ನಾವ್ ಇಲ್ಲಿ. ಬೇರೆ ಪ್ಲಾಟ್ 1 ಎಕರೆದೊಂದು ಐತ್ರಿ ನಮ್ಮದ. ಈಗ ಐತೇನ್ರಿ? ಐತಿ ಚಲೋ ಐತ್ರಿ. ಈಗ ಅಂದ್ರೆ ಕಾಯಿ ಚಲೋ ಇಲ್ರಿ. ಈಗ ಒಂದು ತಿಂಗಳ ಬೆಳೆ ಐತ್ರಿ. ಅದು 1 ಎಕರೆಕ್ 1 ಲಕ್ಷ ರೂಪಾಯಿ ಮಿನಿಮಮ್ ಖರ್ಚು ಬರ್ತೈತ್ರಿ. ಇದು 15 ಗುಂಟೆ ಅಂದ್ರೂ 20 ಗುಂಟೆ ಖರ್ಚು 50,000 ತನಕ ನಕ್ಕಿ ಬರೋದೈತಿ. ಈಗ ಒಂದ್ ವೇಳೆ ಇದು ಅದೆಲ್ಲ ಇರ್ತೈತ್ರಿ ರೆಡಿ? ಫಸ್ಟ್ನೇ ವರ್ಷ ನಾ ಹೇಳುದು. ಈಗ ಅದ ಏನೋ 2ನೇ ವರ್ಷ. ನಾವು ಈಗ 3 ವರ್ಷದ ಹಿಂದೆ ಮಾಡಿದ ಸಟ್ರಿ ಇದೆ. 3 ವರ್ಷ ಹಿಂದ್ರಿ? 3 ವರ್ಷ ಹಿಂದೆ ಮಾಡಿದ್ರಿ. ಈಗ ಏನ್ ಮಾಡ್ತೀರಿ, ಬ್ಯಾಸಿಗೆ 2 ಬೆಳೆ ತಕ್ಕೋತ್ರಿ. ಇಟ್ ಮಾಡಿ 2 ಬೆಳೆ ತಕ್ಕೊಂಡ ನಮಗ್ ಬಾದ್ ಆಗೋದೇನ್ರಿ, ಮಲ್ಚಿಂಗ್ ಶೀಟ್ ಅಟ್ಟಾರಿ. ಇದು ಕಟ್ ಆಗ್ತೈತೆ? ಇದು ಪ್ಲಾಸ್ಟಿಕ್ ಏನೈತ್ರಲ್ಲ, ಇದಟ್ಟ ಬಾದ್ ಆಕೈತ್ರಿ. ಅದನ್ನ ತೆಗೆದು ಸುಟ್ಟು ಬಿಡ್ತೀರಿ. ಉಳ್ಕಿದೇನಿದ್ರಿ ಒಳಗೆ ಡ್ರಿಪ್ ಪೈಪ್ ಐತ್ರಲ್ಲ, ಆ ಡ್ರಿಪ್ ಪೈಪ್ ಅನ್ರಿ, ತಂತಿ ಮತ್ ಬಂಬು ಇವೆಲ್ಲ ನಾವು ಅವು ಮುಪ್ಪಾಗತ್ತಕ ಅಂದ್ರೆ 4-5 ವರ್ಷ ಬರ್ತಾವ್ರಿ. ಫಸ್ಟ್ನೇ ವರ್ಷನಕ ನಾ ಹೇಳುದು 1 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ಇವ್ ತಂತಿ ಮತ್ ಇದು ಬಾಂಬು ಅದೆಲ್ಲ ರೆಡಿ ಇದ್ದಾಗ್ರಿ ಅದೊಂದ್ ಅಂದಾಜ್ ಒಂದ್ 20-30 ಸಾವಿರ ಬರ್ಬೋದು ಅಟ್ ಖರ್ಚು. ಆದ್ರೆ ಈಗ ನೋಡ್ರಿ 20 ಗುಂಟೆಕ್ ಮಿನಿಮಮ್ 500-600 ಬಂಬು ಬೇಕ್ರಿ. ಅದ್ರ 30 ರೂಪಾಯಿ ಕೊಂದ್ರಿ. ಇದು ಬಾಂಬು ಎಲ್ಲಿಂದ ತರಿಸಿದ್ರಿ ನೀವು? ಇವು ಸಂಖ್ಯೇಶ್ವರ ಅಂದ್ರಿ ಮೇಡಮ್. ಅಲ್ಲಿಂದ ಮಾರ್ಕೆಟ್ ಐತ್ರಿ. ಇಲ್ಲೂ ಲೋಕಲ್ ಸಿಗ್ತಾವ್ರಿ. ಆಟ ಟೆಕ್ಯೂರಿಟಿ ಸಿಗಂಗಿಲ್ರಿ. ವಂಕ ಇದು ಭಾಳ ಸಿಗ್ತಾವ್ರಿ. ಅಲ್ಲಿ ಏನ್ರಿ ಬಿದ್ರ ಮಾರ್ಕೆಟ್ ಐತ್ರಿ ಸಂಖ್ಯೇಶ್ವರ. ಅಲ್ಲಿ ನಮ್ಗೆ ಎಂತಾವ್ ಬೇಕಂತ ಸಿಗ್ತಾವ್ರಿ. ಯಾವ ಏರಿಯಾ ಅನ್ನೋದು ಏನಾರು ಗೊತ್ತೈತೇನ್ರಿ ಸಂಖ್ಯೇಶ್ವರದಾಗ? ಆ ಬಿದ್ರ ಮಾರ್ಕೆಟ್ ಐತ್ರಿ ಮೇಡಮ್. ದಣದ ಪೇಟೆ ಬರ್ದೈತ್ರಲ್ಲ, ಆ ದಣದ ಪೇಟೆ ಬಾಜುಕನ ಬಿದ್ರ ಮಾರ್ಕೆಟ್ ಬರ್ದೈತ್ರಿ. ಅಲ್ಲಿ ಏನ್ ಶುಕ್ರವಾರಕ್ಕೊಮ್ಮೆ ಏನ್ ಸಂತೆ ಆಕೈತ್ರಿ ಅದ, ಆ ದಿವಸನಕ ಫುಲ್ ವ್ಯಾಪಾರ ಆಕೈತ್ರಿ ಅಲ್ಲಿ ಬಿದ್ರ. ಎಲ್ಲ ಬೇರೆ ಕಡೆ ಅಂದ್ರೆ ಬಂದ ಅಂದ್ರೆ ಕೆಜಿ ತೂಕದ ಮ್ಯಾಗ ಕೊಡುದ್ರಿ? ಇಲ್ರಿ, ಪೀಸ್ ಮ್ಯಾಗ ಐತ್ರಿ ಮೇಡಮ್. ಒಂದ್ ಬಾಂಬು ಮ್ಯಾಗ? ಒಂದ್ ಬಾಂಬು ಒಳಗೆ 2 ಹಾಕವ್ರಿ. ನಾವ್ ತಗೊಂಡಾಗ ಆ ಪೀಸ್ ಮ್ಯಾಗ ರೇಟ್ ಆಕೈತ್ರಿ. ಅದ ಪೀಸ್ ಮ್ಯಾಗ ಅಂದ್ರೆ ಉದ್ದದ್ದು ಹೆಚ್ಚು ತಗೊಂಡ್ರೆ ಹೆಚ್ಚು ರೇಟ್ ಆಕೈತ್ರಿ. ಅದ್ರಾಗ 3-4 ಗೂಟ ಹಾಕವ್ರಿ. ನಾವು ಸೊಯ್ದಾಗ ಹುಡುಕಾಡಿದಂದ್ರೆ ಅಟ್ಟ 1-2 ಹಾಕವ್ರಿ. ನಾವ್ ತಗೊಳದ್ರ ಮ್ಯಾಗ ಡಿಪೆಂಡ್. ನೀವ್ ಅದನ್ನ ಅಲ್ಲೇ ಕಟ್ ಮಾಡ್ಕೊಂಡ್ ಬರೋದ್ರೇನ್ರಿ? ಮತ್ತೆ ನಮ್ಗೆ ಟೈಮ್ ಇತ್ರಿ, ನಾವು ಸೊಡುವುದು ಅಂದ್ರ ನಾವ್ ಅಕಂಡಿಗಳ ತಂದು ಇಲ್ಲೇ ಕಟ್ ಮಾಡ್ತೀರಿ. ಮತ್ ನಮ್ಗೆ ಟೈಮಿಂಗ್ ಇದ್ರಲ್ಲ ಅಂದ್ರೆ ಅಲ್ಲೇ ಕಟ್ ಮಾಡಿ ರೂಪಾಯಿ ಕಟ್ ಮಾಡಿ ಕೊಡ್ತಾರ್ರಿ ಅವ್ರು. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಒಂದ್ ಬಂಬುಕ್ ₹1 ತಗೋತಾರ್ರಿ. ಎಕ್ಸ್ಟ್ರಾ ಚಾರ್ಜ್ ಮಾಡಿ ಕಟ್ಟು ಮಾಡಿ ಕೊಡ್ತಾರ್ರಿ. ನಾವೇನ್ ಮಾಡ್ತೀವಿ, 1-2 ಸಲ ಅಲ್ಲೇ ನಮ್ಗೆ ಎತ್ತರ ಬೇಕಲ್ಲ ಅಟ್ ಮಾಪ್ ಕೊಟ್ಟು ಅಲ್ಲೇ ಕಟ್ ಮಾಡ್ಸ್ಕೊಂಡ್ ಬಂದಿದ್ವಿ. ಅವ ನೀವು ತಗೊಂಡಾಗ ಒಂದ್ ಬಾಂಬುಗೆ ಏನ್ ರೇಟ್ ಇತ್ರಿ? ಆಗ ₹30 ಒಂದ್ ಬೀತ್ ಮೇಡಮ್. 30 ರೂಪಾಯಿ. ಈಗ 35-36 ಆಗ್ಯಾವ್ರಿ. ಇದು ಹೋದ ವರ್ಷ ನಾವು ಒಂದ್ 500 ಗೂಟ ತಂದುರಿ ಅವನ ಬಂಬು. ಅವಾಗ ₹35 ತಕ ಬಿದ್ದುರಿ. 35. ಅಂದ್ರೆ ಇದ್ರಾಗ ಏನಾಕವ್ರಿ, ಒಂದ್ 2 ವರ್ಷ ಆಗೋದಾಗ ಇದ್ರಾಗ ಒಂದ್ ತೊಡೆ ಡ್ಯಾಮೇಜ್ ಹಾಕವ್ರಿ. ಅದ್ರ ತಳಗೆಲ್ಲ ಕಟ್ ಆಗಿರಿ, ಕೊಳತ್ರಿ ಕಟ್ ಹಾಕವ್ರಿ. ಗಿಡ್ ಹಾಕಾವ. ಗಿಡ್ ಆಗೋಲ್ಲ ತೆಗೆದು ಹಾರಿಸ್ಬಿಡ್ತೀರಿ. ಅವಟ್ ಹೊಸ ಗುಟ್ಟ ತರ್ತೀವಿ. ಅವ ಅದಕ್ಕೆ ಯೂಸ್ ಆಗಲ್ಲ ರೀ? ಅವೇನ್ರಿ ಟೊಮೆಟೊ, ಮೆಣಸಿ ಗಿಡ ನಡಿತೈತ್ರಿ. ಅವಕ್ಕೆಲ್ಲ ನಡೀತ್ರಿ. ಲಾಸ್ಟ್ ತನಕ ಇದಕ್ಕರೆ ಉರ್ವಾಕಣ್ಣ. ಇದ ಪೇಪರ್ ಅಂದ್ರಲ್ರಿ, ಇದ್ರ ಕ್ವಾಲಿಟಿ ಇರ್ತೈತೇನ್ರಿ? ಇದ್ರ ಕ್ವಾಲಿಟಿ ಅದಾರಲ್ಲ, 2-3 ಕ್ವಾಲಿಟಿ ಅದಾರ. ಯೂಸ್ ಅಂಡ್ ಥ್ರೋ ಅಂತೇಳ್ರಿ. ಬರೀ ಈ ಸಿಂಪಲ್ ಬೆಳೆ ಏನ ಕಬ್ಬಿನಾಗ ಏನಾರ ಒಂದ್ ಸ್ವಲ್ಪ ಬೆಳೆ ಮಾಡ್ದಾರ್ರಿ. ಅವ್ರು ಹಾಕೊಂಡ ಒಟ್ಟ ಒಂದ್ ತಿಂಗಳ ಅಟ್ಟ ಇದ್ರ ಅದಕ್ಕೆ ಆಯುಷ್ ಅಟ್ರಾಗ ಕಟ್ಟ ಹೋಗುವಂತ ಹೋದಾವ್ರಿ. ಇವ್ ನಾವೇನ್ ತಂದಿರ್ತೀರಿ ಚಲೋ ಕ್ವಾಲಿಟಿ ರೀ. 1 ವರ್ಷ ಪೂರ ಬರ್ತೈತ್ರಿ. 1 ವರ್ಷ ಏನು ದೈಕತ್ತಂಗಿಲ್ರಿ. ಇದು ಹೆಂಗ ಸಿಗ್ತೈತ್ರಿ ನಿಮಗೆ ಬಂಡಲ್ ರೀ? ಇದು 1700-1800 ರೂಪಾಯಿ ರೀ ಒಂದ್ ಬಂಡಲ್. ಇಂಥವ್ರಿ ಒಂದ್ ಎಕರೆ ಮಾಡ್ತಂದ್ರಿ 6 ಬಂಡಲ್ ಬೇಕ್ರಿ. 6 ಬಂಡಲ್ ಒಂದ್ ಎಕರೆಕ್ರಿ. ಇದು ಮಿನಿಮಮ್ ನನ್ನ ಲೆಕ್ಕದಾಗ ಇದು ಈ ಕ್ವಾಲಿಟಿ 2000 ಇರ್ಬೇಕ್ರಿ. ಇಂಥವ್ 6 ಬಂಡಲ್ ಬೇಕ್ರಿ ಒಂದ್ ಎಕರೆ. ಅಂದ್ರೆ ಒಂದ್ 20 ಗುಂಟೆಗೆ 3 ಬಂಡಲ್ ಬೇಕ್ರಿ. ಅಂದ್ರೆ 1 ವರ್ಷ ಬರುವಂತ ಇದ್ರಿ ಇದು ಮಲ್ಚಿಂಗ್. ಅಂದ್ರೆ ನೀವು ಇದನ್ನ ತಕೊಂಡ್ಮೇಲೆ ನೆಕ್ಸ್ಟ್ ಬೆಳಿ ಏನಾರ ಮಾಡ್ಕೋಬಹುದ್ರಿ? ನಾವು ವರ್ಷ 2 ಬೆಳೆ ಮಾಡತ್ತವ್ರಿ. ಈಗ ಹಗಲ ಹಾಕಿದ್ರಿ. ಇದನ್ನ ತಕೋದ್ರಿ. ನಂತರ ಇನ್ನು ಏನೈತ್ರಿ, ಸೆಪ್ಟೆಂಬರ್ದಾಗ ರೀ. ಸೆಪ್ಟೆಂಬರ್ ಅಂದ್ರೆ ಸೆಪ್ಟೆಂಬರ್ದಾಗ ರೀ. ಆಗಸ್ಟ್ದಾಗ ರೀ. ಆಗಸ್ಟ್ದಾಗ ಇದು ಮುಗಿದೈತ್ರಿ. ಅದು ಆಗಸ್ಟ್ದಾಗ ಮುಗಿತಂದ್ರೆ ಆನತ್ರ ಬಿನ್ಸ್ ಹಾಕುರಿ. ಬೀನ್ಸ್ ಅಂದ್ರೆ ಇದು ಬಳ್ಳಿ ಹಂಗ ಇರ್ತೈತ್ರಿ? ಬಳ್ಳಿ ತೆಗಿತ್ರಿ. ಈ ಬಳ್ಳಿ ಬಿಡ್ತುರಿ. ಬಳ್ಳಿ ತೆಗೆದ್ಬಿಟ್ಟು ಬಿಣಸ್ ಬೀಜ ಬೆತ್ತರಿ. ಬಿಣಸ್ ಅದೊಂದ್ 3 ತಿಂಗಳು ರೀ. ಅದೊಂದ್ 3 ತಿಂಗಳು ಬತ್ತಂದ್ರ ಆತ ಅಟ್ರಾಗ ಬ್ಯಾಸಿಗೆ ಬಂದಿರೈತ್ರಿ. ಆತೆಲ್ಲ ಪೂರ ಎಲ್ಲ ತೆಗೆದು ಮಲ್ಚಿಂಗ್ ತೆಗೆದು ಎಲ್ಲ ಇವು ಬಂಬು ಎಲ್ಲ ತೆಗೆದು ಆತ್ ಮಾತ್ ನೆಲ ರೆಡಿ ಮಾಡಕ್ ಬಿಟ್ಬಿಡ್ತೀರಿ. ಮತ್ ಮುಂದಿನ ಏಪ್ರಿಲ್ ಮೇದಾಗ ತಕ ನೆಲ ರೆಡಿ. ಅವಾಗ ಅವಾಗ ಏನಿಲ್ರಿ.
ಅವಾಗ ನೆಲನ ಇಂಪ್ರೂವ್ ಮಾಡ್ಕೋಬೇಕಲ್ಲ. ಹಾಂ ರೀ ಅಂದ್ರೆ ಹೆಚ್ಚು ಮಾಗಿ ಉಳ್ಮೆ ಮಾಡಿ ಬಿಸಿಲಿಗೆ ಇದು ಬಿಟ್ಟು ಅಂದ್ರೆ ವರ್ಷ ಪೂರ್ತಿ ನಾವು ಬೆಳೆ ಮಾಡೋದ್ರಂದ್ರೆ ಅದು ಒಂದ್ ಸ್ವಲ್ಪ ಇದಾವೆ. ಅವಾಗೆಲ್ಲ ಬೇಸಿಗೆ ಒಂದ್ 2 ತಿಂಗಳು ಹಂಗ ಖಾಲಿ ಬಿಟ್ಟು ಬಿಡ್ತಿದ್ರಿ. ಈಗೆಲ್ಲ ಬಿಡಂಗಿಲ್ರಿ ಮೇಡಮ್. ಬಿಡಲ್ರಿ. ಈಗೆಲ್ಲ ರೈತರ ಏನ ಒಟ್ಟು ಸ್ಪೀಡ್ ಆಗೈತ್ರಿ ಕೆಲ್ಸಿಗೆ. ಈಗ ಒಂದ್ ಬೆಳೆ ಆಗ್ಬಿಡೋದು ಒಂದ್ ಬೆಳೆ ಬೆಳೆ ಆಗ್ಬಿಡೋದು ಒಂದ್ ಬೆಳೆ ಬರತ್ತಾವ್ರಿ ಮಾಡತ್ತಾರ್ರಿ. ನೀವ್ ಈಗ ಒಂದ್ ಬೇಸಿಗೆ ಬಿಡ್ತು ಅಂತಂದ್ರಿ, ಅದ ಬಿಟ್ಟದ್ಮೇಲೆ ಇಳುವರಿ ಜಾಸ್ತಿ ಬರ್ತೈತೆ ಬರ್ತೈತ್ರಲ್ಲ ಮೇಡಮ್. ನೋಡ್ರಿ ಭೂಮಿ ಆ ಬಿಟ್ಟನ ಭೂಮಿ ಹಿತ್ತಾರೆ ಆದ್ರೆ ಬಿಡ್ತಾನ ಅಂದ್ರೆ ಕಾಯಿಲೆ ಹಂಗ ಬಿಟ್ಟು ಬಿಡುವಂಗಿಲ್ರಿ. ನಾವು 15 ದಿನಕ್ಕೆ 20 ದಿನಕ್ಕೊಮ್ಮೆ ಉಳ್ಮೆ ಮಾಡ್ಕೊತಿರ್ಬೇಕ್ರಿ ಬೇಸಿಗೆ ಬಿಸಿಲಿಗೆ. ಆದ್ರೆ ಪೂರ್ತಿ ಮಣ್ಣೆಲ್ಲ ಏನಾಗ್ಬೇಕ್ರಿ ಬಿಸಿಲಿಗೆ ತೆಳಗ ಮೇಲೆ ಎಲ್ಲ ಒಣಗ ಪೂರ ಇದಾಗ್ಬೇಕ್ರಿ ಮಣ್ಣು. ಅವಾಗ ಮಣ್ಣು ಪವರ್ ಆಕೈತ್ರಿ. ಆ ನಂತರ ನಾವ್ ಏನ್ ಮುಂದೇನು ಗೊಬ್ಬರಗಳು ಹಾಕೋರ್ಲ ಆ ಗೊಬ್ಬರ ಬಿಸಿಲು ತಂದು ಭೂಮಿ ಬೆಳೆ ಬೆಳೆಯಾಕಲ್ಲ ಭಾಳ ಅನುಕೂಲ ಆಕೈತಿ. ಈಗ ಎಷ್ಟು ಹರಿದಿರ್ಬೋದ್ರಿ ನೀವು ಅಂದಾಜು ಸೀರಿ? ಈಗ 100 ಸ್ಟ್ರೇ ಹರಿದ್ರಿ ಮೇಡಮ್. ಒಂದ್ 100 ಸ್ಟ್ರೇ ಹರಿದ್ರು. ನೀವು ಏನ್ ರೇಟ್ ಇತ್ರಿ ಸ್ಟಾರ್ಟಿಂಗ್ದಾಗ 600 700 ಮಾರ್ತಿದ್ರೆ ಈಗ ಸ್ವಲ್ಪ ಕಮ್ಮಿ ಆಗೈತ್ರಿ. ಈಗ 500 ಮಾರತಾರ್ರಿ. ರೇಟ್ ಕಮ್ಮಿ. ಅದ್ ಬಹುಶಃ ರೈತರಿಗೆ ಅದೊಂದ್ ಪ್ರಾಬ್ಲಮ್ ಅನಿಸ್ತೈತ್ರಿ. ಕಮ್ಮಿ ಇಳುವರಿ ಬರ್ತಿರ್ತೈತ್ರಲ್ಲ ಅವಾಗ ರೇಟ್ ಜಾಸ್ತಿ ಇರ್ತೈತಿ. ಸ್ವಲ್ಪ ಅಂದ್ರೆ ಈಗ ನೋಡ್ರಿ ಮಾಲ್ ಯಾವಾಗ ರೈತರಲ್ಲಿ ಯಾವ್ದ ಇದು ಹಾಗಲ್ಲ ಅಟ್ಟ ಅಲ್ರಿ. ಯಾವ್ದೋ ಒಂದು ಮೆಣಸಿಕಾಯಿ ಹೆಚ್ಚು ಬೆಳೆದಾಗ ಮೆಣಸಿಕಾಯಿ ರೇಟ್ ಬೆಳೆದೈತ್ರಿ. ಮತ್ತು ಹಾಗಲ್ಲ ಹೆಚ್ಚು ಬೆಳೆದ್ರೆ ಹಾಗಲ್ಲ. ನಾವು ಎಲ್ಲ ಸಮತೋಲನ ಬೆಳೆ ಬೆಳೆದ್ರೆ ಸಮತೋಲನ ರೇಟ್ ತೊಗೋಬೋದ್ರಿ. ರೈತ ಈಗ ನೋಡ್ರಿ ಹೋದ ವರ್ಷ ರೇಟ್ 15,000 20,000 ರೇಟ್ ಹತ್ರಿ. ಅವಾಗ ಒಂದು 50 ಮಂದಿ ರೈತರ ಅರಿಶಿನ ಹಚ್ಚಾರ್ರಿ. ಈಗ ನೋಡ್ರಿ ಒಂದ್ 100 ಮಂದಿ ರೈತರ ಅರಿಶಿನ ಹಚ್ಚಾರ. ಈಗ ಮುಂದೆ ಅದ ರೇಟ್ ಕೇಳಿದ್ರೆ ಯಾರು ಎಲ್ಲಿ ಸಿಗತೈತ್ರಿ? ಸಿಗಂಗಿಲ್ಲ. ನಮ್ಮಲ್ಲಿ ಏನ್ರಿ ರೈತರಲ್ಲಿ ಪದ್ಧತಿ ಬೇಕ್ರಿ. ಆದ್ರೆ ಸಮತೋಲನ ಬೆಳೆ ಮಾಡ್ಬೇಕು. ಯಾವಾಗ ಇಲ್ಲಿ 1 ಎಕರೆ ಆದ 1 ಎಕರೆ ಪ್ರತಿಯೊಂದೆಲ್ಲ ವೆರೈಟಿ ಚೇಂಜ್ ಇರ್ಬೇಕು. ಒಂದ್ ಕಡೆ ಲಾಸ್ ಆದ್ರೂ ಒಂದ್ ಕಡೆ ಬರುವಂಗಿರ್ಬೇಕ್ರಿ. ಹಂಗ ಎತ್ತಂದ್ರೆ ಯಾವ್ದು ಕಂಪಲ್ಸರಿ ಎಲ್ಲಾ ರೈತರ ಪ್ರತಿಯೊಂದು ಹಳ್ಳಿಯಾಗೆಲ್ಲ ರೈತರು ಶೇಣ್ಯಾರಾದ್ರಿ ಯಾ ರೇಟು ಬೆಳೆಯಂಗಿಲ್ರಿ. ಈಗ ನೋಡ್ರಿ ಸಕ್ಕರೆ ಫ್ಯಾಕ್ಟರ್ ಬೆಲ್ ಹಚ್ಕೊಡ್ತಾರ ಕಬ್ಬು ಹಚ್ಚಿಬಿಡ್ತಾರ್ರಿ. ಅರಿಶಿನ ತುಟ್ಟಿ ಬಾತ್ರೆ ಅರಿಶಿನ ಹಚ್ಚಿಬಿಡ್ತಾರ. ಕ್ಯಾಬೇಜ್ ತುಟ್ಟಿ ಆತ್ ಕ್ಯಾಬೇಜ್ ಹಚ್ಚಿಬಿಡ್ತಾರ. ಅಲ್ಲಿ ನಾವು ಅಲ್ಲಿ ಉಳ್ಳಾಗಡ್ಡಿ ತುಟ್ಟಿ ಆತ ಉಳ್ಳಾಗಡ್ಡಿನ ಹಚ್ತಾರೆ. ಅದಕ್ಕೆಲ್ಲ ಮೂಲ ಕಾರಣ ನಾವ ರೈತರ. ಅವಾಗ ಏನೈತಿ ಒಬ್ಬೊಬ್ಬರು ಏನಾರ ಒಂದೊಂದು 5 ಎಕರೆ ಜಮೀನು ಇತ್ತಂದ್ರೆ 1 ಎಕರೆ ಎಲ್ಲಾ ತರ ಇರ್ಬೇಕು. ಒಬ್ಬ ರೈತರಲ್ಲ ರೀ ಅಂದ್ರೆ ನಾವ್ ಯಾವ ರೇಟ ಮೇಂಟೈನ್ ಮಾಡ್ಬೋದು. ಈಗ ನಿಮ್ಗ ಎಷ್ಟ್ ಲಾಭ ಕೊಟ್ಟೈತ್ರಿ ಈಗ ಸದ್ಯಕ್ರಿ? ಈ ಲಾಭ ತಂಗ ರೈತರಿಗೆ ಹೇಳಕ್ ಬರಂಗಿಲ್ಲ ಮೇಡಮ್. ಈಗ ಏನ್ರಿ ಅದಕ್ಕೆ ಮಾಡಿದ ಖರ್ಚಿಗೆ ನಾವು ಜೀವನಕ್ಕೆ ಈಗ ನಾವೇನು ದುಡಿಮೆ ಮಾಡಿರ್ತಿರ್ತಲ್ಲ ಅದಕ್ಕೇನು ಅಂಜಿಕಲ್ರಿ. ಈಗ ಇನ್ನೊಬ್ಬರ ಇಲ್ಲಿ ಹೋಗಿ ನಾವು ಕೆಲಸ ಮಾಡೋದ್ರಿಂದ ನಮ್ಮ ಹೊಲದಾಗ ನಾವು ದುಡ್ದು ಏನಾರ ಹಿಂಗೆ ವೆರೈಟಿ ಬೆಳೆ ಮಾಡಿ ನಮ್ಮ ಕಾಲ ಮ್ಯಾಗ ನಾವು ನಿಲ್ಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟ. ಇದರಿಂದ ಏನು ಕೋಟ್ಯಾಶ ಆಗಿ ಬಿಲ್ಡಿಂಗ್ ಪಳ್ಳಿ ಕಟ್ಟುವಂಥ ರೈತರು ಈಗಿನ ಮುಮ್ಮಿಡ್ದಾಗ ಯಾರಿಲ್ರಿ. ಏನು 10 ಎಕರೆ 20 ಎಕರೆ ದೊಡ್ಡ ರೈತರು 50 ಎಕರೆ ಗಂಟ್ಲೆ ಇದ್ದವ್ರ ಏನೋ ಅವ್ರು ಸಾಧನೆ ಮಾಡ್ಬೋದು. ಸಣ್ಣ ರೈತರೇನ್ರಿ ನಮ್ಮ ಹತ್ರ 2 ಎಕರೆ 3 ಎಕರೆ ಅದಾವ್ರಿ. ಅದೊಂದೇನೋ ಹೋಪ್ ಇಟ್ಕೊಂಡು ಹಚ್ಚಿರ್ತಾರ್ರಿ. ಒಮ್ಮೆ ರೇಟ್ ಬಿದ್ದಕ್ಕೂನ ಭಾಳ ಲಾಸ್ ಆಗಿಬಿಡ್ತೈತ್ರಿ. ರೈತರಿಗೆ ಭಾಳ ಬೇಜಾರಾಕೈತಿ. ಹಿಂಗಾಗಿ ಅದನ್ನ ನಾ ಹೇಳಿರಲ್ಲ ಪ್ರತಿಯೊಬ್ಬ ರೈತರೆಲ್ಲ ಬೆಳೆ ಮಾಡುವಾಗ ಒಂದು ಹಿಡ್ತಲೆ ಮಾಡ್ರ ಅನ್ಕ ರೇಟ್ ಅನ್ಕ ಯಾವುದು ಬೆಳೆಯಂಗಿಲ್ಲ. ಈ ವರ್ಷ ನೋಡ್ರಿ ಹಾಗಲ್ಲ 500 600 ಮಾರ್ತೈತಿ. ಮುಂದೆ ಈಗ 20 ಗುಂಟೆ ಮಾಡಿ ಮುಂದೆ 1 ಎಕರೆ ಮಾಡಿ ಅಂದ್ರೆ ತಾನ ರೇಟ್ ಬೆಳೆದೈತಿ. ರೇಟ್ ಕಡಿಮೆ ಆಗಲ್ಲ, ನಮ್ಮ ಕೈಯಾಗ ಇರ್ತೈತ್ರಿ ಅದ. ಅಂದ್ರೆ ನೀವು ಹೆಂಗ್ ಪ್ಲಾನ್ ಮಾಡ್ತೀರಿ? ಈಗ ಮಾರ್ಕೆಟ್ ರೇಟ್ ನೋಡ್ಕೊಂಡು ಅದು ಕಾಯಿಪಲ್ಲೆ ಮಾಡ್ತೀರೋ? ಅದನ್ನಕ ಯಾತ್ರಿಂದಾಗಲಿ ಲಾಭ ಎಲ್ಲಿ ಬರ್ತೈತಿ ಹೆಂಗೆ ಬರ್ತೈತಿ ಅನ್ನೋದು ವಿಚಾರ ಪ್ರತಿಯೊಬ್ಬರಲ್ಲ ಎಲ್ಲಾದ್ರಿಂದ ಎಲ್ಲ ಬಿಸ್ನೆಸ್ದಾಗ ಮಾಡ್ಬೇಕ್ರಿ ಮೇಡಮ್. ಆದ್ರೆ ಏನ್ರಿ ರೈತರಿಗೆ ಈ ಕಾಯಿಪಲ್ಲೆ ಮಾಡೋ ರೈತರಿಗೆ ಅಂದ್ರೆ ಒಂದೊಂದು ಹಿಡ್ತೀರಿ. ಅದು ಈಗ ಹೋದ ವರ್ಷ ಯಾವ ಟೈಮ್ದಾಗ ನಾವು ಬಿತ್ತನೆ ಮಾಡಿದ್ದು ಯಾವಾಗ ರೇಟ್ ಇತ್ತು ಯಾವಾಗೆಲ್ಲ ಅನ್ನೋದು ಹಿಂಗೆ ಒಂದು ಸ್ವಲ್ಪ ಸಿಂಪಲ್ ಜ್ಞಾನ ಇರ್ತೈತ್ರಿ. ಆ ಜ್ಞಾನ ಪ್ರಕಾರ ಯಾವ ಟೈಮಿಂಗ್ದಾಗ ಏನು ಮಾಡ್ಬೇಕು, ಬಿತ್ತನೆ ಆ ಟೈಮ್ದಾಗ ಮಾಡ್ಬೇಕು, ಹೆಂಗೆಲ್ಲ ಮಾಡ್ಕೊತ ಹೋದ್ರಿಂದ ಆ ಥರದ್ದು ಹಿಡ್ದು ಸಿಗ್ತೈತ್ರಿ. ಆ ರೈತರು ಸ್ವಲ್ಪ ಚೆನ್ನಾಗಿ ಸಿಗ್ಬೇಕ್ರಿ. ಇದ್ರಾಗ ಭಾಳ ಐತಿ ಇನ್ನೊಬ್ರು ನೋಡಿ ಮಾಡ್ತಂದ್ರೂ ಸಾಯ್ದಾಗ ಆಗಿಲ್ರಿ, ಲಾಸ್ ಆಗೋ ಚಾನ್ಸಸ್ ಭಾಳ್ರಿ. ಈಗ ಯಾವುದೋ ಒಂದು ಬೆಳೆ ಮಾಡ್ತಂದ್ರೆ ಅದ್ರ ಖುದ್ದು ನಮ್ಮದು ಅನುಭವ ಬೇಕ್ರಿ. ಸ್ವಲ್ಪ ಅಂದಾಗ ಸಕ್ಸಸ್ ಆಕೈತಿ. ಮತ್ತೆ ಈಗ ಆಚೆಗಡೆ ನಮಗೆಲ್ಲ ಹೊಲ ಅದನ್ನ ಮಾಡಿ ಭಾಳ ಯಾವುದೋ ಒಂದು ಬೆಳೆ ಮಾಡಿ ಭಾಳ ರೊಕ್ಕ ಮಾಡ್ಯಾನ ಬಾತೇಳಿ ನಾವೇನು ಮಾಡಕ್ಕೆ ಹೋಗೋದು ಅದ್ರ ಒಂದು ಸ್ವಲ್ಪ ಲಾಸ್ ಆಗೋದು ಇದಿರ್ತೈತ್ರಿ. ಯಾಕಂದ್ರೆ ಅದ್ರಾಗ ಮಾಹಿತಿ ಇರಂಗಿಲ್ಲ ನಮ್ಗೆ. ಮುಖ್ಯನ್ರಿ ಮಾಹಿತಿ ಕೊರತೆ ಇರ್ತೈತಿ. ಅದ್ರಾಗ ನಾವು ಮಾಹಿತಿ ಇಟ್ಕೊಂಡು ಮಾಡ್ರಿ ಏನಕೈತ್ರಿ ಲಾಭ ಪಡಿಬೋದ್ರಿ. ಇದೆಲ್ಲ ನೀವು ಸ್ವಂತ ಯೋಚನೆ ಮಾಡಿದ್ರೆ ನಿಂಗೆ ಕೃಷಿ ಕೇಂದ್ರ ಅದಿರ್ತಾವಲ್ರಿ ಅಲ್ಲಿ ಹೋಗಿ ಏನಾರ? ಇಲ್ರಿ ಮೇಡಮ್, ನಮ್ಗೆ ಇಲ್ಲಿ ಸುತ್ತಮುತ್ತ ಇಲ್ಲ ಐತ್ರಿ ನಮ್ಮಲ್ಲಿ ಒಂದು ಕೃಷಿ ಕೇಂದ್ರ. ಆದ್ರೂ ಹೆಚ್ಚು ವಿಶೇಷ ಏನ್ರಿ ನಾವು ಭಾಳದ್ರಂದ್ರೆ ನಮ್ಮ ಅಣ್ಣನ ಕಾಲಕ್ಕೆ ಇರ್ತೇವೆ ಅಂದ್ರೆ ನಾವೆಲ್ಲ ಕೂಡಿದ್ದಾವ್ರಿ. ನಮ್ಮ ಅಣ್ಣ ಈಗ ಇಡೀ ನಮ್ಮ ಊರಾಗೇನ ಮೊದಲು ಕಾಯಿಪಲ್ಲೆ ಸ್ಟಾರ್ಟಿಂಗ್ ಮಾಡಿದವ್ರು ಅವರು. ಆಗಿನ ಕಾಲದಾಗ ಬದನಿ ಗಿಡ ಹೊರೈಟ್ ಅಂದ್ರೆ ಇವು ಸಂಕರಿತ ತಳಿಗಳು ಬಂದಿರ್ಲ, ಹೈಬ್ರಿಡ್ ತಳಿಗಳ ಏನು ಬಂದಿರ್ಲ. ಅವಾಗ ಮಾಯ್ಕೊ ಬದನಿ ಅನ್ರಿ, ಈ ಕ್ಯಾಬೇಜ್ ಹಣ್ಣು, ಈ ಟೊಮೆಟೊ ಹಣ್ಣು ಆಗ ಈಗೊಂದು 20 25 30 35 ವರ್ಷದ ಹಿಂದೆ 40 ವರ್ಷ ಅನ್ರಿ ಆಗಿಂತ್ರ ನಮ್ಮ ಅಣ್ಣ ಅದು
ಇದನ್ನೆಲ್ಲ ಬೆಳ್ಯಾಕ ಸ್ಟಾರ್ಟ್ ಮಾಡ್ರಿ. ಅದ್ರಾಗೂ ಇಲ್ಲಿ ನಮ್ಮ ಊರ ಈಚೆಗಡೆ ನಮ್ಮ ತೋಟ ಐತ್ರಲ್ಲ ಇದು ಸ್ವಲ್ಪ ಮೊದಲ ರೀ ನಮ್ಮ ಊರಾಗ ಕಾಯಿಪಲ್ಲೆ ಬೆಳ್ಯಾಕ ಮೊದಲ ಅಂದಂಗ್ರಿ. ಇಲ್ಲಿ 40 ವರ್ಷದ ಅನ್ಬೋದು ರೈತರು ಅದಾರ ನಮ್ಮ ತೋಟದಾಗ್ರಿ. ನಾವ ಈಗಿನವ್ರಿ ಆದ್ರೆ ಇಲ್ಲಿ ಏನ್ರ ನಮ್ಮ ಅಣ್ಣತಮ್ರವ್ರಿ 40 ವರ್ಷದ ಅನುಭವದ ಅಣ್ಣತಮ್ರ ಅದಾರ. ಅದು ಏನೋ ಸ್ವಲ್ಪ ಇಂತ ಹಿಂಗ ಆಗೈತೆ ಅಂದಾಗ ಅವ್ರು ಒಂದ್ ಸ್ವಲ್ಪ ಹೇಳ್ತಾರ್ರಿ ಇವರು ಕಾಡಾದೈತಿ ಇದು ಹಿಂಗಾಗದೈತಿ ಅಂದ್ರೆ ಅವ್ರು ತಿಳಿದಾಟ ಮಟ್ಟಿಗೆ ಹೇಳ್ತಾರ. ಮುಂಚೆ ಎಲ್ಲ ಹಿಂಗ್ ಪೇಪರ್ ಅದೇನ್ ಹಾಕ್ತಿರ್ಕಿಲ್ರಿ? ಇಲ್ರಿ ಮೇಡಮ್ ಈಗೆಲ್ಲ ಭೂಮಿನ ಹೊಲ ಭೂಮಿ ರೆಸ್ಟ್ ಕೊಡ್ದ ಇಳುವರಿ ತೆಗಿಯಾಕತ್ರಲ್ಲ ಅವಾಗ ಭೂಮಿ ಕೆಟ್ಟವ್ರಿ. ಕೆಟ್ಕೊಂಡ ಏನಾಗೈತ್ರಿ ಬೆಳೆ ಬರೋದು ಕಡಿಮೆ ಆಕೈತ್ರಿ, ಇಳುವರಿ ಬರೋದು ಕಡಿಮೆ ಆಕತ್ತಿ. ಯಾವುದೇ ಬೆಳೆ ಬೆಳ್ಯಾಕತ್ರ ರೋಗದ ಹಾವಳಿ ಭಾಳ ಈಗ ಸುಧಾರಿತ ಪದ್ಧತಿ ಒಳಗ ಬೆಳೆದ್ರಿಂದ ರೋಗ ಸ್ವಲ್ಪ ಕಂಟ್ರೋಲ್ ಆಕೈತೆ ಅಂದ್ರೆ ಇವೆಲ್ಲ ಮಲ್ಚಿಂಗ ಡ್ರಿಪ್ ಎಲ್ಲ ಈಗೀಗ ಬಂದಿದ್ರಿ. ಇದೆಲ್ಲ ಇಲ್ಲದ ಅವಾಗ ಬರೀ ಸಿಂಪಲ್ ಕಾಯಿಪಲ್ಲೆ ಬೆಳಿತಿದ್ರಿ. ಅವಾಗ ಜಾಸ್ತಿ ಕಸಾನು ಜಾಸ್ತಿ ಬರ್ತಿತ್ತು ಅನ್ಸುತ್ತೇನ್ರಿ? ಕಸ ಬರ್ತೈತ್ರಿ ಮೇಡಮ್, ಅವಾಗ ಆಳು ಹೆಚ್ಚಿರ್ತದ್ರಿ, ದುಡಿ ಮೇಲೆ ಹೆಚ್ಚಿರ್ತೈತ್ರಿ. ಹಿಂಗಾಗಿ ಅವಾಗೇನು ಸಮಸ್ಯೆ ಹಾಕಿರಲಿ. ಈಗ ಎಲ್ಲ ಅದ್ರಂತೆ ಇದು ಬಂದೈತ್ರಿ, ಆಟೋಮೆಟಿಕ್ ಕೆಲಸಗಳು ಬಂದಾವು. ಆಳಿನ ಪ್ರಾಬ್ಲಮ್ ಭಾಳ ಆಗೈತ್ರಿ, ಸಿಗೋದಿಲ್ಲ. ಇಲ್ಲಿ ನಿಮ್ ತೋಟದೊಳಗ ಒಂದ್ 40 ವರ್ಷದಿಂದ ಕಾಯಿಪಲ್ಲೆ ಮಾಡ್ತಾರ. ಮಾರ್ಕೆಟಿಂಗ್ ನಿಮ್ಗೆ ಸಮೀಪ ಐತೆ? ನಮ್ದು ಏನಕೈತ್ರಿ ಘಟಾಪ್ರಭಾ ಮೇನ್ ಮಾರ್ಕೆಟ್ ನಮ್ದು. ಘಟಾಪ್ರಭಾ ಈಗ ಒಂದು 50 ವರ್ಷದ ಹಿಂದಿನ ಮಾರ್ಕೆಟ್ ನಮ್ದು ಘಟಾಪ್ರಭಾ. 50-60 ವರ್ಷ ಅನ್ರಿ. ಅಂದ್ರೆ ಅವಾಗ ಏನು ಘಟಾಪ್ರಭಾ ರೈಲ್ವೆ ಸ್ಟೇಷನ್ ಆತಲ್ರಿ, ಅವಾಗ ಕೊಲ್ಲಾಪುರ, ಮಿರಜಾ, ಸಾಂಗ್ಲಿ ಮತ್ತು ಗವಾಗಿರಿಗಳು ಬರೋದ ಭಾಳ ಆಕೈತಿ. ಇಲ್ಲಿ ಈ ಏರಿಯಾದ ಕಾಯಿಪಲ್ಲೆ ಬೆಳೆದ್ರಿಂದ ಮಾರ್ಕೆಟ್ ಆಗಿಬಿಡ್ತೀರಿ ಇಲ್ಲಿ ಆಗಿನ ಕಾಲ. ನಿಮ್ಗೆ ಘಟಪ್ರಭಾ ಸಮೀಪ? ಘಟಪ್ರಭಾ ಈಗ ಕರೋನಾ ಸೀಸನ್ ತಕ್ಕ ಘಟಪ್ರಭಾ ಮಾರ್ಕೆಟ್ನ ಫೇಮಸ್ ಇತ್ರಿ. ಕರೋನಾ ಟೈಮಿಂಗ್ದಾಗ ಏನದ ಲಾಕ್ಡೌನ್ ಆತ್ರಲ್ಲ, ಸಿಟಿ ಎಲ್ಲ ಬಂದ್ ಆಗಿಬಿಟ್ರಲ್ಲ, ಅವಾಗ ವ್ಯಾಪಾರಸ್ಥರಿಗೆ ನಮ್ಗೆ ಕಾಂಟ್ಯಾಕ್ಟ್ ತೈಪ್ತ್ರಿ. ಅವಾಗ ಏನೋ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಹಂಗೆ ಮಾಡಿರಿ ಇಲ್ಲಿ ಬೆಂಡವಾಡ ಪೇಟೆ ಅದು ಪೈಸದಾಗ ಯಾರ್ದು ಕಿರಿಕಿರಿ ಇಲ್ಲ ಹಂಗತ್ತೇಳಿ ಆ ಕರೋನಾ ಲಾಕ್ಡೌನ್ದಾಗ ರೀ ಬೆಂಡವಾಡ ಪೇಟೆ ಅವಾಗ ಅದದ್ರಿ. ಅದು ಅವಾಗ ಜಾಗನೂರ ಬೆಂಡವಾಡ ಏರಿಯಾನ ಅದ. ಜಾಗನೂರ್ ಸಮೀಪ ಆಕೈತಿ, ನಲ್ಲಿ ಜಾಗನೂರ್ ಪೇಟೆ ಅತ್ತಾರ. ಅದ ಹೆಚ್ಚ ರಾಯಬಾಗ್ ತಾಲೂಕ್ ಬೆಂಡವಾಡ ಪೇಟೆ ಅದ. ಅದ ಕರೋನಾ ಟೈಪ್ದಾಗ ಉತ್ಪತ್ತಿ ಆದ ಪೇಟೆ ಅದ. ಈಗ ಅದು ಚಲೋ ನೋಡೈತ್ರಿ. ಈಗ ನಮ್ಮಂತ ರೈತರಿಗೆ ವ್ಯಾಪಾರಸ್ಥರಿಗೆ ಭಾಳ ಅನುಕೂಲ ಆಗೈತಿ. ನಮಗೆ ಇಲ್ಲಿಂದ ಒಂದು 6-7 ಕಿಲೋಮೀಟರ್ ಆಕೈತ್ರಿ, ಸಮೀಪ ಐತ್ರಿ. ಇಲ್ಲಿ ನಿಪ್ನಾಳ 3 ಕಿಲೋಮೀಟರ್ ಆಗೈತ್ರಿ. ನಮ್ಗೆ ನಿಪ್ನಾಳ ಅಂದ್ರೆ ಅದೊಂದು 3 ಕಿಲೋಮೀಟರ್, ಒಂದು 6 ಕಿಲೋಮೀಟರ್. 6 ಕಿಲೋಮೀಟರ್ ಆರಾಮ್ಸೆ ಹೋಗಿ ಬರ್ಬೋದು. ಆರಾಮ್ಸೆ ರೀ ನೋಡ್ರಿ, ಒಂದು 60 ತಾಸಿನಾಗ ಹೋಗಿ ಪೇಟೆ ಮುಟ್ತೀರಿ. ಅಲ್ಲಿ ಮಾರಾಕ್ ಒಂದು 60 ತಾಸು ರೀ. ಮತ್ತೆ ಒಂದು 2 ತಾಸಿನಾಗ ಹೊಳ್ಳಿ ಮತ್ತೆ ಮಿನಿಗೆ ಇರ್ತೀರಿ. ಮುಂದಿನ ಕೆಲಸ ಮಾಡಕ್ ಅನುಕೂಲ ಆಕೈತಿ. ಇದು ಮುಂಜಾನೆ ಹರಿದೇನ್ರಿ ನೀವು ಸಾಯಂಕಾಲ ಹರಿದ್ರಿ? ಹಿಂಗಾರಿ ಮೇಡಮ್, ನಾವು ಸ್ವಲ್ಪ ಮುಂಜಾನೆ ಬೀಜ ಇದ್ದಪ್ಪ ಅಂದ್ರೆ ಸಾಯಂಕಾಲ ಹರಿದು ಇಟ್ಟಿರ್ತೀರಿ ನೀರಿಗೆ ಹೊಡೆದು. ಅಂದ್ರೆ ನಾ ಮಾರ್ಕೆಟಿಗೆ ಮುಂಜಾನೆ ಹೋದೈತಂದ್ರೆ ಅಂದ್ರೆ ಭಾಳ ಒಂದು 10 ಸ್ಟ್ರೇ ಅದು ಹರಿದತ್ತಂದ್ರೆ ಸಾಯಂಕಾಲ ಒಂದು 5 ಸ್ಟ್ರೇ ಹರಿದು ಇಟ್ಕೋದ್ರಿ. ಮುಂಜಾನೆ ಒಂದು 5 ಸ್ಟ್ರೇ ಹರಿದು 10 ಸ್ಟ್ರೇ ಮಾಡ್ಕೊಂಡು ಅಂದ್ರೆ ನಮ್ಮ ಟೈಮಿಗೆ ಕವರ್ ಆಗೈತ್ರಿ. ಮತ್ತೆ ಎಲ್ಲಾ ಮುಂಜಾನೆ ಹರಿತಂದ್ರೆ ಟೈಮ್ ವೇಟ್ ಆಗೈತ್ರಿ, ಪ್ಯಾಟ್ ಮುಗಿದು ಹೋಗೈತ್ರಿ. ನೀವು ಹೋಗೋದ್ರಾಗ ಮುಗಿದಿರ್ತೈತ್ರಿ. ಹಿಂಗಾಗಿ ಅವರು ನಿಮ್ ಕಾಯಿ ತಗೋರು ಫ್ರೆಶ್, ನಾವು ಫ್ರೆಶ್ ಇಟ್ಕೋದ್ರಲ್ಲ ಮೇಡಮ್. ಈಗ ನೋಡ್ರಿ ಕಾಯಿ ಕಟ್ ಮಾಡ್ರಿ, ಅದಕ್ಕೆಲ್ಲ ಸ್ಟ್ರೇ ತುಂಬಿ ನೀರ್ ಹೊಡೆದು ಅವ್ ಒಟ್ಟು ಬಾರ್ದಂಗ ನಾವು ಒಟ್ಟು ಕಾಳಜಿ ಮಾಡ್ಬೇಕ್ರಿ. ಅವ್ ಮಾಲ್ ಫ್ರೆಶ್ ಕಾಣುವಂಗ ನಾವು ಒಟ್ಟು ಆರೈಕೆ ಮಾಡ್ಕೊಂಡ್ ಹೋದ್ರ. ಇಂತಿಷ್ಟು ಕೆಜಿ ಆಯ್ತು ಹಾಕ್ತೀರೇನ್ರಿ ನೀವು ಟ್ರೇ ಒಳಗ್ರಿ? ಸ್ಟ್ರೇದಾಗ ಕೆಜಿ ಗಂಟ್ಲೆ ಏನ್ ಹಾಕಂಗಿಲ್ರಿ, ಆದ್ರೆ ಮಿನಿಮಮ್ ಒಂದು 14-15 ಕೆಜಿ ಬರತ್ತವ್ರಿ ಅವ. 14-15 ಕೆಜಿ. ಹಾ, ಮತ್ತೆ ಇವಾಗ ಕ್ಯಾರಿ ಬ್ಯಾಗ್ ತುಂಬ್ತಿರ್ಲ, ಇವ್ ಬೀನ್ಸ್ ಹಣ್ಣು, ಚವಳಿಕಾಯಿ ಮತ್ತೆ ಇವು ಟೊಮೆಟೊ, ಇವು ಕ್ಯಾರಿ ಬ್ಯಾಗ್ ತುಂಬಲ್ಲ ಮಿನಿಮಮ್ ಕಂಪಲ್ಸರಿ ಇಲ್ಲೇ ತೂಕ ಮಾಡಿ ಹಾಕೋರಿ. ಅದೇ 10 ಕೆಜಿ 10 ಕೆಜಿ ಹಾಕೋರಿ. ಅವ 10 ಕೆಜಿ ಮ್ಯಾಗ ಮಾರ್ತಾವ್ರ. ಇವೇನೈತ್ರಿ ಹಾಗಲಕಾಯಿ ಅದು ಸ್ಟ್ರೇ ಸಕಟ ಅದ್ರ ತಕ್ಕಂತ ರೇಟ್ ಮಾರ್ತಾವ್ರ. ಅವ್ರು ತಗೊಳವ್ರು ಏನ್ ಲೆಕ್ಕ ಹಾಕಾರೆ ಸ್ಟ್ರೇ ಹೆಚ್ಚು ಇಡ್ತಾವು, ಅದ್ರ ತಕ್ಕಂತ ರೇಟ್ ಕೊಡ್ತಾರ. ಅಂದ್ರೆ ನೀವು ಮ್ಯಾನೇಜ್ ಮಾಡ್ಕೊಂಡು ಹರಿದ್ರಿ? ಎಷ್ಟು ಜನ ಹರಿತೀರಿ ಇದನ್ರಿ? ನಾವ್ 10 ಸ್ಟ್ರೇ ಹರಿಬೇಕಾದ್ರೆ ನಾವ್ ಇಬ್ರು ಹರಿತೀರಿ. 2 ಜನ. ಅಂದ್ರೆ ನಮ್ಮ ಹುಡುಗ ಅದು ಲೌಟ್ ಬಂದ್ ನಮ್ಗೆ ಹೆಲ್ಪ್ ಆದ. ಒಮ್ಮೆ ಹಾಕಾರೆ ಒಮ್ಮೆ ಕಾಲೇಜಿಂದ ಬರಕ್ ಲೇಟ್ ಅದ ಅಂತಂದ್ರೆ ನಾವು ನಮ್ಮ ಇಬ್ಬರು ಹರಿಯಾಗ ಒಂದ್ ತಾಸು ಚೇಂಜ್ ಒಂದ್ ತಾಸು ಹರಿದು ಅಂದ್ರೆ 10 ಸ್ಟ್ರೇ ಹರಿತೀರಿ. ಇದಕ್ಕೆ ನೀರು ಬಿಟ್ಟು ಹಸು ಅವಶ್ಯಕತೆ ಡ್ರಿಪ್ ಹಾಕಿದ್ಮೇಲೆ? ಡ್ರಿಪ್ ದಿವ್ಸಕ್ಕೆ ಒಂದು 6 ತಾಸ ಬಿಟ್ಕೋತ ಹೋಗಿಬಿಡುದ್ರಿ. ದಿನ ಡೈಲಿ ಇಲ್ರಕನ ಒಂದಿನ ಬಿಟ್ಟು ಒಂದಿನ ಬಿಡದಾರ ಒಂದ್ 2 ತಾಸು ಬಿಡುದ್ರಿ. ಮತ್ತೆ ಡೈಲಿ ಬಿಡದಾರ 1 ತಾಸು. ನಿಮ್ಗೆ ಇಲ್ಲಿ ಎಲ್ಲ ನೀರಿನ ವ್ಯವಸ್ಥೆ ಐತಿ? ನೀರಿನ ವ್ಯವಸ್ಥೆ ಚಲೋ ಐತಿ, ಬೋರ್ ಅದಾವ್ರಿ, ಬಾವಿ ಅದಾವ್ರಿ. ಆದ್ರೆ ಏನ್ ಮಳೆಗಳೇ ಆಗ್ಲಿಲ್ಲ ಅಂದ್ರೆ ಭಾಳಷ್ಟು ಜಗಿದಂದ್ರೆ ಈ ಸಲ ಬಹುಶಃ ಮಳಿ ಕಮ್ಮಿ ಅನಿಸ್ತದೆ. ಮಳೆ ಕಮ್ಮಿ ಐತ್ರಿ. ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ತಿಂಗಳದಾಗ ಒಂದು ಕೆನಾಲ್ ಬಿಡ್ತಾರಲ್ಲ, ಅಂದ್ರೆ ನಮ್ಮ ಏರಿಯಾ ಕಟ್ ಚಲೋ ರೀ. ಒಂದ್ ಸ್ವಲ್ಪ ಬಾಯಿ ಬೋರ್ ಅದು ಹೊರವಾಕವ್ರಿ. ಅಂದ್ರೆ ನಮಗೇನು ಸಮಸ್ಯೆ ಅನ್ಸಿಲ್ರಿ. ಈಗ ನಿಮ್ದು ಎಷ್ಟು ಎಕರೆ ಆಮೇಲೆ ಹೊಲ ರೀ? ನಾವು ಅಗದಿ ಸಿಂಪಲ್ ಸಣ್ಣ ರೈತರಿ. ನಮ್ದು 2 ಎಕರೆ ರೀ. 2 ಎಕರೆ ಸಣ್ಣ ರೈತ್ರಿ? ಇರಾವ್ರು ಅದಾವ್ರಿ, 5 ಎಕರೆ ಅದಾವ್ರಿ, 10 ಎಕರೆ ಅದಾವ, ಹಿಂಗೆಲ್ಲ ಇರ್ತಾವ್ರ. ಒಟ್ಟ ಅಂದ್ರೆ ನಾವು ಮ್ಯಾಲ ತೊಡೆಯೋದ್ರ. ನಮ್ಮ 2 ಹುಡುಗರು ಇದ್ರ, ಅವ್ರಿಬ್ರು ಸಾಲಿಗಿದಾರ್ರಿ. 2 ಗಂಡ್ ಮಕ್ಳ? 2 ಗಂಡ್ ಮಕ್ಳು, ಅವ್ರಿಬ್ರು ಸಾಲಿಗಿದಾರ್ರಿ. ಮತ್ ನಾವು ಇಬ್ಬರೇ ಕೆಲಸ ಮಾಡವ್ರಿ ಹೊಲ್ದಾಗ. ಅಂದ್ರೆ ಇದು ಸ್ವಲ್ಪ ನಮ್ಗ ನಾವ್ ಇಬ್ರೇ ಇರೋದಕ್ಕ ಈ ಕೆಲ್ಸಕ್ಕ ಕರೆಕ್ಟ್ ಆಗೈತಿ, ನಮ್ಗೆ ಹೊಂದಾಣಿಕೆ ಆಗತ್ತೆ ಅನ್ನೋದು ಹೆಚ್ಚು ಇದನ್ನ ಹೆಚ್ಚು ಬೆಳಿತೀರಿ. ಇದು ಕಾಯಿ ಇವತ್ತು ಹರಿಬೇಕನ್ರಿ? ಹರಿದ್ರಿ? ಇವತ್ತು
ಇಲ್ರಿ ಮೇಡಮ್ ನಾಳೆ ಹರಿತೀವ್ರಿ ಅಂದ್ರ ನೀನ್ ಹರಿದ್ರಿ ಇವತ್ತು ಹೋಗಿದ್ರು ಪೇಟೆಗೆ ಅಂದ್ರೆ ಇನ್ನೂ ಕಾಯಿ ಕಾಣತಿದ್ದು. ಹಾ ಹಿಂಗ ಇರತೈತ್ರಿ ಅದು ಕಂಟಿನ್ಯೂ ಇದೇನ್ರಿ ಈ ಪಡ ಮುಗಿತಕರೆ ಈ ಟೈಪ್ ಇರತೈತ್ರಿ ಅದ. ಒಂದ್ ಅಂದಾಜ್ ಎಷ್ಟ್ ತಿಂಗಳು ಬರ್ಬೋದ್ರಿ ನೀವು ನಾವ್ ಮೇಂಟೈನ್ ಮಾಡಿದಂಗ ಮೇಡಮ್ 3 ತಿಂಗಳು 4 ತಿಂಗಳ ತಕ ಒಂದೊಂದ್ ವರ್ಷ 4 ತಿಂಗಳನ್ನು ಹರಿದ್ರಿ 3 ತಿಂಗಳ ತನಕ ಮಿನಿಮಮ್ ರೀ. ಒಮ್ಮೆ ರೋಗ ಅದ ಬಂದ್ ಒಂದೊಂದ್ ತಿಂಗಳದಾಗ ಇದಾಗ್ಯಾವ ಹಂಗೋಗ್ಯಾವ್ರಿ. ಹೋದ ವರ್ಷ ಏನ್ರಿ ಬರೀ ಕಾಯಿ ಚಾಲು ಆಗಿ 1 ತಿಂಗಳದಾಗ ಬಾದಾತ್ರಿ ಪಡ. ಮತ್ ಲಾಸ್ ಆಗಿರ್ಬೇಕ್ರಿ ಅವಾಗ. ಅಲ್ಲ ಅಂದ್ರೆ ಲಾಸ್ ಹತ್ತೇನ್ರಿ ಒಂದ್ ಪಡ ಹಂಗಾದ್ರೆ ರೈತರು ಅದನ್ನೆಲ್ಲ ಲೆಕ್ಕ ಹಾಕೋದ್ ಕೂತ್ರೆ ಬೆಳೆ ಮಾಡ್ದಂಗ ಆಕೈತ್ರಿ. ಅದೇನ್ರಿ ಒಟ್ಟು ದುಡಿದ್ ನಮ್ ಕರ್ತವ್ರಿ. ರೈತರ ಕೆಲಸ ಏನ್ರಿ ಒಟ್ಟು ದುಡಿಯೋದು ಫಲ ಭಗವಂತ ತರ್ಲ ಹಂಗ್ರಿ. ಇದು ಫುಲ್ ಗ್ರೀನ್ ಕಾಣತಿರ್ಲ ಇದು ಅಂದ್ರ ನೀರು ನೀವು ಡೈಲಿ ಬಿಡುದಕ್ಕೆ ಹಿಂಗೈತ್ರಿ. ಹಾನ್ರಿ ಈಗ ರೋಗ ಕಂಟ್ರೋಲ್ ಇಡುದ್ರಿ ಡೈಲಿ ನೀರ್ ಕೊಡುದು ಔಷಧ ಏನ್ ಕಡಿಮೆ ಮಾಡಿಲ್ರಿ. ಈಗ ಅದ್ರ ರೇಟ್ ಚಲೋ ಐತನದ್ಲೆ ನಾವ್ ಅದಕ್ಕೇನ್ ಕೇರ್ಲೆಸ್ ಮಾಡಿಲ್ರಿ. ಈಗ ಅದಕ್ಕೆ ಏನ್ ಬೇಕು ಅದನ್ನೆಲ್ಲ ಕೊಟ್ಕೋತದ್ರಿ ಅಂದ್ರೆ ಫ್ರೆಶ್ ಐತ್ರಿ ಈಗ ಬೆಳೆ. ಈ ನೀರ್ ರೇಟ್ ಬೆತ್ತು ಮಾಡ್ತಂದ್ರೆ ನಮ್ದು ಒಂದ್ ಸ್ವಲ್ಪ ಮಾನಸಿಕ ಹಾಕೈತೆ ಅಂದಾಗನ ಅದೇನು ಸ್ವಲ್ಪ ಅಸ್ತ ಆಗ್ಬೋದ್ರಿ. ಇದು ಎಷ್ಟು ದಿನದಂದ್ರಿ ಈಗ ಬೆಳಿರಿದು? ಇದು 2 ತಿಂಗಳದ ಮುಗ್ದೈತ್ರಿ ಮೇಡಮ್. 45 ದಿವ್ಸ ಕಾಯಿ ಚಾಲು ಆಗೈತ್ರಿ. ಕಾಯಿ ಚಾಲು ಆಗಿ 15 ದಿವ್ಸ ಆತ್ರಿ. ಒಂದ್ 2 ತಿಂಗಳ ಮ್ಯಾಲ ಆಗೈತ್ರಿ. ಇನ್ನೊಂದ್ 2 ತಿಂಗಳು ಬರ್ಬೋದ್ರಿ. ಹಿಂಗೆ ಮೇಂಟೈನ್ ಕರೆಕ್ಟ್ ಇರ್ತಾರ ಇನ್ನ 2 ತಿಂಗಳು ಕಾಯಿ ಹೇರ್ಬೋದು ಆರಾಮ್ಸೆ ಬರ್ಬೋದು. ಈಗ 2 ಎಕರೆ ಹೊಲ ಆಯ್ತಂದ್ರಲ್ರಿ ನೀವು? ಮತ್ತೇನೇನ್ ಬೆಳಿತೀರಿ ನೀವು? 2 ಎಕರೆದಾಗ ಮೇಡಮ್ ಈಗ ಒಂದ್ 20 ಗುಂಟೆ ಬಿಣಸ್ ಹಾಕಿದ್ರಿ. ಬಳ್ಳಿ ಬಿಣಸ್ ಅದು ಪೋಲ್ ಬಿಣಸ್ ಅತ್ತಾರಲ್ಲ ಆ ಪೋಲ್ ಬಿಣಸ್ ಹಾಕಿದ್ರಿ 20 ಗುಂಟೆ ರೀ. 20 ಗುಂಟೆ ಅದು ಹಿಂಕಟ್ ಆಗಲಿ ಇದು ಮುಗಿದ ಕಾಲ ಬರುವಂಗ್ರಿ. ಅಂದ್ರೆ ಸ್ಟೆಪ್ ವೈಸ್ ಇತ್ತಂದ್ರೆ ರೈತರು ಅದ್ರೂ ಮೇಂಟೈನ್ ಮಾಡ್ಬೇಕ್ರಿ. ಈ ಒಮ್ಮೆ ಒಂದ್ ಬಿತ್ತು ಟೈಮ್ದಾಗ ಹುಯ್ಯತ್ತು ಒಮ್ಮೆ ಬಿತ್ತು ಬಿಟ್ಟ ರೇಟ್ ಅದ ಟೈಮ್ದಾಗ ಇಲ್ಲ ಅಂತ ಹೇಳಿ ಇದು ಮಾಡ್ಬೇಕಂದ್ರೆ ನಾವು ಏನಾರ ನಮ್ಗೆ ಏನ್ ಲೆಕ್ಕ ಕುಂದೈತಿಲ್ಲ ಅದನ್ನ ಸ್ಟೆಪ್ ವೈಸ್ ಮಾಡ್ಕೊತ ಹೋಗುದ್ರಿ. ಇದು ಮುಗಿತಂದ್ರೆ ಬಿಣಸು ಬರೈತ್ರಿ. ಮತ್ತ ಇನ್ನೊಂದ್ ಅದ ಹೊಸ ಪಡ ಆಗಲು ಚಲೋ ಐತ್ರಿ. ಅಂದ್ರೆ ಎಲ್ಲ ಕಾಯಿಪಲ್ಯನ ಮಾಡಿರಿ? ಹಾ ಎಲ್ಲ ಕಬ್ಬು ಐತ್ರಿ ಮೇಡಮ್. ಕಬ್ಬು ಐತ್ರಿ. ಮತ್ತ ಈ ಹೊಲಾನು ಹಿಡಿದ್ರಿ ಅಂದ್ರೆ ಬೇರೆ ಪಾಲ್ಲೆ ರೀ. ಒಂದ್ 2 ಎಕರೆ ಕಬ್ಬು ಐತ್ರಿ. ಮತ್ತ ಒಂದ್ 2 ಎಕರೆ ತರಕಾರಿ ಐತಿ. ಎಲ್ಲ ಅಡ್ಡ ಮಾಡ್ತೀರಿ ಮೇಡಮ್. ನೆಮ್ಮದಿ ಜೀವನ ಐತ್ರಿ. ಒಟ್ ಏನ್ರಿ ಇದ್ರಾಗ ಗಳಿಸ್ತನು ಮಾಡ್ತನು ಶ್ರೀಮಂತ ಅಕ್ಕನ ಅನ್ನುವಂಥದ್ದು ಏನಿಲ್ರಿ. ಒಟ್ಟು ಜೀವನಕ್ಕೆ ಇನ್ನೊಬ್ರಲ್ಲಿ ಕೆಲಸ ಮಾಡೋ ನಮ್ಮ ಕಾಲ್ ಮೇಲೆ ನಾವು ನಿಲ್ಲುವಂಥದ್ದು ಒಂದು ಬದುಕಿರೋದು ರೈತನ ಬದುಕಂದ್ರೆ. ಏನ ರೈತಕೊಳಗೆ ಸಾಧನೆ ಮಾಡಿದವ್ರು ಅದಾರ್ರಿ ಅವರೆಲ್ಲ 50 ಎಕರೆ 60 ಎಕರೆ ಹೊಲ ಇದ್ದವ್ರ ದೊಡ್ಡ ರೈತರು ಏನಾರು ಸಾಧನೆ ಮಾಡ್ತಾರೆ. ನಮ್ಮ ಸಿಂಪಲ್ ರೈತರು 2 ಎಕರೆ 3 5 ಎಕರೆ ತಕ ಮಿನಿಮಮ್ ರೀ. ಇದ್ರಾಗ ಸಾಧನೆ ಮಾಡೋಂಥದ್ದು ಏನೈತ್ರಿ? ಏನು ಮಕ್ಕಳನ್ನ ಶಾಲೆ ಕಲಿಸ್ಬೋದ್ರಿ. ಮತ್ತೆ ನಾವು ಊಟ ಗೀಟ ಮಾಡ್ಕೊಂಡ ಆರೋಗ್ಯ ದವಾಖಾನೆ ಎಲ್ಲ ನೋಡ್ಕೊಂಡ್ ಅಟ ಸಿಂಪಲ್ ಆಗಿ ಇರ್ಬೋದ್ರಿ ಅಷ್ಟೇ. ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟಿರಿ. ಆಯ್ತು ನಮ್ಗೆ ಎಟ್ ಅನುಕೂಲ ಐತಿರಲ್ಲ ಆದ್ರೆ ನಾವು ಸ್ವಲ್ಪ 15 ತಕ ಬಿಟ್ಟಿವ್ರಿ ಶಾಲೆ ಹುಡುಗರಿಗೆ ಕಲಿಸುವಂತ ಈಗ ಇದೈತೆ ಅನ್ಕೊಂಡ್ರಿ. ಈಗ ಅವ್ರಿಗೆ ಈ ಹೊಲ ಕೆಲಸ ಹಚ್ಚಿದ್ರು ಮಾಡುವಂತ ಮನಸ್ಥಿತಿ ಇರಂಗಿಲ್ರಿ. ಈಗ ಕಲಿಯತ್ತಾರ ಕಲಿರತ್ತಿಲ್ರಿ. ಅವ್ರು ಯಾವಾಗ ನಮ್ಗೆ ಸಾಕತ್ ಬರ್ತಾರಲ್ಲ ಮತ್ತೆ ಇದಕ್ಕೆ ಬರಿಪ್ಪ ಅಂತ ಹೇಳಿ. ನಿಮ್ಮ ಅಪ್ಪಾರು ಎಲ್ಲ ರೈತ ಐಕೇನ್ರಿ. ನಮ್ಮ ಅಪ್ಪ ರೈತರು. ನಮ್ಮ ಅಣ್ಣಗಳು ಇಬ್ಬರು ಅದಾರ ಅವರು ರೈತರ. ಈಗ ನಮ್ಮ ಅಣ್ಣಗಳು ಅವರು ತಮ್ಮ ಮಕ್ಕಳಿಗೆ ಶಾಲೆ ಡಿಗ್ರಿ ಪ್ರತಿಯೊಬ್ಬರಲ್ಲ ಈ ಪ್ರತಿಯೊಬ್ಬರ ನಮ್ಮ ಅಣ್ಣಗಳಾತು ನಮ್ಮ ಹುಡುಗರ ಪ್ರತಿಯೊಬ್ಬರ ಡಿಗ್ರಿ ಮುಗಿಸ್ಯಾರ್ರಿ. ಎಜುಕೇಶನ್ ಕೊಡ್ಸಿರಿ. ಒಟ್ಟು ಹುಡುಗರಿಗೆ ನಾವು ಇದನ್ನ ಮಾಡ್ಲತ್ತೇಳ್ರಿ ಹುಡುಗರಿಗೆ ಸಾಕಟ್ಟ ಶಾಲೆ ಕಲಿಸೇವ್ರಿ. ನೀವು 10ನೇ ಕಲ್ತ್ ಬಿಟ್ಟಂದ್ರಲ್ರಿ ಮುಂದಕ್ಕೆ ಹೋಗಕ್ ಆಗ್ಲಿಲ್ರು? ಇಲ್ರಿ ಆಗ ನೋಡ್ರಿ ಈಗ 40 ವರ್ಷ ಈಗ ನೋಡ್ರಿ ಅಂದ್ರೆ 97ರಾಗ ನಾವು 10ನೇ ಮುಗಿತ್ರಿ. ಆಗೇನ್ರಿ ಹೆಚ್ಚು ಶಾಲೆ ಕಲಿದ್ರಿಂದ ಹೆಚ್ಚಿನ್ರಿ 15 ಆಗ ಅದ ಹೆಚ್ಚಿನ್ರಿ. ಅವಾಗ ನಮ್ ಕೂಡ ಇದ್ದವ್ರಲ್ಲ ಡಿಗ್ರಿ ಪುಗ್ರಿ ಮುಗಿಸಿ ನೌಕರಿ ಅದು ಮಾಡ್ರಿ ಮಿಲಿಟರಿ ಹೋದ್ರೆ ಎಲ್ಲ ಮಾಡ್ರಿ. ಆದ್ರೆ ಮತ್ತೆ ಜಮೀನ್ ಇತ್ತರಲ್ಲ ಅದ್ರಾಗ ನಾ ಇದು ಮಾಡ್ಬೇಕಂತೇಳಿ ಅಂದ್ರೆ ನಮ್ಮ ಅಣ್ಣಗಳು ಇಬ್ಬರು ರೈತಕಿನ ಮಾಡ್ತಾರ್ರಿ. ನಾವು ಇತ್ತ ಬಂದ್ಬಿಟ್ರಿ. ಆರಾಮೈತ್ರಿ ಜೀವನ? ಆರಾಮೈತ್ರಿ. ಈಗ ಮತ್ತೆ ರೈತರ ಜೀವನ ರೀ ದುಡಿಬೇಕ್ರಿ. ಕೆಲಸ ದುಡಿದ್ರಿಂದ ಎಲ್ಲ ಅನುಕೂಲ ಚಲೋ. ಒಂದಿನ ಆರಾಮ ಇಲ್ಲ ಮಲ್ಕೊಳಕ್ ಆಗೋದಿಲ್ರಿ. ಇದಕ್ಕೇನಾರ ಒಬ್ರು ಕೆಲಸ ಇರ್ಬೇಕ್ರಿ ಹೊಲ. ಆ ಕೆಲಸ ಮಾಡೋದ್ರ ಒಂದ್ ರೌಂಡ್ ಹಾದ್ ಬಂದ್ರ ಹೊಲ್ದಾಗ್ರಿ ಅದಕ್ಕೆ ಏನೈತಿ ಏನೆಲ್ಲ ಏನ್ ಬಂದೈತಿ ಏನೆಲ್ಲ ಎಲ್ಲ ಗೊತ್ತಾಕೈತ್ರಿ. ಹೊಲಕ್ ಭೇಟಿ ಕೊಡದ ಇರಂಗಿಲ್ರಿ. ನಾವ್ ಕೆಲಸ ಮಾಡ್ಲಿ ಮಾಡದೇ ಇರ್ಲಿ ಹೊಲ ಫಂಕ್ಷನ್ ಐತಿ ಅಂದ್ರೆ ಹೋದ್ರು ಡೈಲಿ ಒಂದ್ ರೌಂಡ್ ಹಾಯಬೇಕ್ರಿ ಹೊಲಕ್ಕ. ಎಲ್ಲಾ ಹೊಲಗಳ್ರಿ ಡೈಲಿ ಪ್ರತಿಯೊಂದು ಹೊಲದ ತುಂಬೆಲ್ಲ ಅಡ್ಡಾಡ್ರಿ. ಅಡ್ಡಾಡಿದ್ರೆ ಏನೈತ್ರಿ ಅದಕ್ಕೆ ಏನೈತಿ ಏನೆಲ್ಲ ಎಲ್ಲ ಗೊತ್ತಾಕೈತಿ. ಏನ ರೋಗ ಬರಲಿ ನೀರು ಬರಲಿ ಎಲ್ಲ ಏನದ್ದೆಲ್ಲ ಗೊತ್ತಾಕೈತ್ರಿ. ಅಣ್ಣತ್ಲೆ ಎಲ್ಲ ಬೆಳೆ ಶಿಸ್ತು ಬರ್ತೈತಿ. ಮತ್ತು ಏನಾರು ಒಂದು ಸ್ವಲ್ಪ ಅಷ್ಟು ಮಾಡಿ ಒಂದೇಟು ಜೋಲಿ ತೇಪ್ತಂದ್ರೆ ಇದ್ರಾಗ ಏನೂ ₹1 ಬರಂಗಿಲ್ಲ. ಎಲ್ಲ ಹಿಂಗಾಗಿ ಭಾಳ ನಾವು ಒಂದೊಂದು ವರ್ಷ ಲಾಸ್ ಆಗ್ಯದ್ರಿ. ಬೇರೆ ರೈತರು ಲಾಸ್ ಆಗ್ಯಾರ. ಒಂದು ಸ್ವಲ್ಪ ಜೋಲಿ ತಪ್ಪಿಸೋಂಗಿಲ್ಲ ರೀ. ಇದ್ರಾಗ ಏನೈತ್ರಿ ನಮ್ದು ಎಷ್ಟು ಎಕ್ಯೂರಿಟಿ ಐತ್ರಲ್ಲ ಹಾಕಿ ಕೆಲಸ ಮಾಡ್ರ ಅದೇ ನಮ್ ತಕ್ಕಂತ ಪ್ರತಿಫಲ ಕೊಡದೈತ್ರಿ. ಭೂಮಿ ಮೋಸ ಮಾಡಂಗಿಲ್ಲ ರೀ. ಒಂದ್ ಬೆಳೆ ಕೈ ಕೊಡ್ಬೋದು ಮತ್ತೊಂದ್ ಬೆಳೆ ಆಗಾರ ಹಾಕೋದಕ್ಕ ನಾವು ದುಡಿದ್ ಫಲ ಸಿಗದೈತಿ. ರೈತರಿಗೆ ಹೇಳುವಂಥದ್ದು ಏನ್ ನೋಡ್ರಿ ಒಟ್ಟು ರೈತಕ್ಕೆ ಮಾಡೋರಿಗೆ ಮನಸ್ಸು ಕೊಟ್ಟು ಮಾಡ್ಬೇಕ್ರಿ. ನಾವೆಲ್ಲ ಮೊದಲೆಲ್ಲ ಎತ್ತರ ಮಾಡಿ ಎತ್ತರ ಮಾಡ್ತಿದ್ರಿ. ನಮ್ಗೆ ಬಂದದ್ದು ಅನುಭವ ಏನ್ರಿ ಮೊದಲ ಅದ್ರಾಗ ಪರ್ಫೆಕ್ಟ್ ಆಗದ ಮಾಡಿದ್ರಕಾಗಿ ಲಾಸ್ ಆಗಿ ಒಂದು 10 ಸಲ ಲಾಸ್ ಆದಾಗ ಅವ್ರಿಗೆ ತಾನ ಸ್ವತಃ ಅನುಭವ ಬರ್ದೇ ಇರ್ತಾರಲ್ಲ ಅಂತ ರೈತರದಾಗ ನಾನು ಒಬ್ರಿ. ನಾವು ಮುಚ್ಚಿಟ್ಕೊಂಡು ಹೇಳಂಗಿಲ್ರಿ. ಯಾರಾಗ್ಲಿ ಸ್ವತಃ ಗೆದ್ಯಾವ್ರ ಇರ್ತಾರಲ್ಲ ಹಂಗ ನಾವು ಮೊದಲ ಇನ್ನೊಬ್ರು ಮಾಡ್ತಾರ ನಾವು ನೋಡಿ ಮಾಡಿ ಹಿಂಗೆಲ್ಲ ಮಾಡಿ ಅವ್ರು ಲಾಸ್ ಲಾಸು ಆಗಿದ್ರಿ. ಬರ್ಬರ್ತ ಲಾಸ್ ಆಗಿ ಲಾಸ್ ಯಾಕೆ ಆಕೈತಿ ಏನ್ ಆಕೈತಿ ಅನ್ನೋದು ನಮ್ಗೆ ಅನುಭವ
ಸ್ವತಃ ತಮ್ಮ ಅನುಭವ ಇನ್ನೊಬ್ರು ಹೇಳೋ ಅನುಭವಕ್ಕಿಂತ ಸ್ವತಃ ಕಲ್ತ ಅನುಭವ ಭಾಳ ದೊಡ್ಡದಾತಾರಲ್ಲ ಆ ಟೈಪ್ ರೀ ಹಿಂಗ್ರಿ ಅದಕ್ಕೆ ನಾವು ಹೇಳ್ದೇನ್ರಿ ಪ್ರತಿಯೊಬ್ಬ ರೈತರಾದ್ರೆ ರೈತರದಂಗೆ ಬದುಕಿಲ್ಲ ಅಂದ್ರೆ ಬೇರೆ ಬಿಸ್ನೆಸ್ ಮಾಡ್ತಾರೆ ಬಿಸ್ನೆಸ್ ಟೈಪ್ ಬದುಕಬೇಕು ರೈತರಾದ್ರೆ ಅವ್ರು ಏನೈತ್ರಿ ಹೊಲದಾಗನ ಒಂದು ಟೈಮ್ ಇಲ್ಲ ಒಂದು ಟೈಮ್ ಹೊಲ್ದಾಗ ಸುತ್ತ ಹಾಕೋತ್ ಮಾಡ್ಕೊತಿದ್ರೆ ಅದ್ರ ಏನು ಆತು ಹೋತು ಎಲ್ಲ ಗೊತ್ತಾತು ಮಾಡ್ಕೊಂಡು ಯಾರು ಮಾಡ್ತಾರೆ ರೈತರ ಅವ್ರು ಸಕ್ಸಸ್ ಕಾಣ್ತಾರೆ ಮತ್ತು ಅದನ್ನ ಮೇಂಟೈನ್ ಅದು ಮಾಡಿದವ್ರೆ ಸಕ್ಸಸ್ ಕಾಣಕ್ಕೆ ಸಾಧ್ಯ ರೈತರಾಗ ಭೂಮಿಯಾಗ ರೀ ಅದ್ರಾಗ ತರಕಾರಿ ಬೆಳೆ ಏನಾರ ಮುಖ್ಯರಿ ಈ ಬೇರೆ ಗೊಂಜಾಳ ಕಬ್ಬ ಅದು ಅದ್ರ ಒಂದ್ರ ನೀರು ಹಾಸ್ಬೋದು ಬಿಡು ನಾಳೆ ಹಾಸ್ಬೋದು ಇದು ಹಂಗಿಲ್ರಿ ಇವತ್ತು ಏನು ಕೊಡ್ಬೇಕು ಅವು ಇವತ್ತ ಕೊಡ್ಬೇಕ್ರಿ ಇವತ್ತು ಕೊಡ್ಲಿಲ್ಲ ಅಂದ್ರೆ ನಾಳೆ ಫೇಲರ್ ಅದ ಈಗ ನಾ ಹೇಳ್ರಿಲ್ಲ ಇದಾಗ ಬೂದ್ ರೋಗ ಬರೋದೈತೆ ಬರೀ 2 ವರ್ಷ ನಿಷ್ಕಾಳಜಿ ಮಾಡಿದ್ರೆ ಎಣ್ಣೆ ಹೊಡೆದು ಬಿಟ್ರೆ ಅದು ಪಡಕೆಲ್ಲ ತಗೋದೈತ್ರಿ ನಾವ್ ಏನ್ ಮಾಡಿ ವೇಸ್ಟ್ ರೀ ಕವರ್ ಆಗಂಗಿಲ್ಲ ಅದಕ್ಕೆ ಏನೈತ್ರಿ ಇದಕ್ಕೆ ಭಾಳ ದುಡ್ಕೋಬೇಕ್ರಿ ಇದೀಗ ಹೂ ಫುಲ್ ಐತ್ರಿ ಇದೀಗ ಈಗ ಹಂಗಾಮ್ ಜೋರ್ರಿ ಮೇಡಮ್ ಅದು ನೀವು ಇದ ಬಿಳಿ ಹಾಗಲಕಾಯಿಕಿಂತ ಇದ ಬೆಸ್ಟ್ ಅಂತ ಹೇಳ್ತೀರಿ ಇದಕ್ಕೆ ಏನ್ರಿ ವ್ಯಾಪಾರಸ್ಥರು ಬಾಳ್ರಿ ಇದಕ್ಕೆ ಇದ ಭಾಳ ಸೇಲ್ ಆಗೈತ್ರಿ ಮೇಡಮ್ ಬಿಳಿ ಹಾಗಲೇನ್ರಿ ನಮ್ಮ ಹಳ್ಳಿ ಮಂದಿ ಅಟ್ಟ ಬಿಳಿ ಹಾಗಲ ಯೂಸ್ ಮಾಡ್ತಾರ್ರಿ ಅಂದ್ರೆ ಯಾಕ್ರಿ ಹಂಗ್ರಿ ಅಂದ್ರೆ ಬಡ್ಡಿ ಮೊದಲು ಬಿಳಿ ಹಾಗಲ ಇತ್ತಲ್ರಿ ಬಿಳಿ ಹಾಗಲ ಅಂದ್ರೆ ಅದೇನ್ ಜವಾರಿ ನೀರು ಜವಾರಿ ಅದೋ ಹಬ್ರಿಡ್ ಈಗ ಎಲ್ಲ ಹಬ್ರಿಡ್ ರೀ ಆದ್ರ ಹಳ್ಳಿ ಮಂದಿ ಒಂದ್ ಸ್ವಲ್ಪ ಬಿಳಿ ಹಾಗಲಕ್ಕೆ ಹೆಚ್ಚು ಅಟ್ರಾಕ್ಷನ್ ಆಕಾರ್ರಿ ಆದ್ರೆ ಸಿಟಿ ಮಂದಿ ಏನೈತ್ರಲ್ಲ ಇವೆಲ್ಲ ಬಿಗ್ ಬಾಸ್ ಅವ ಮೂರ್ ಮಾರ್ಕೆಟಿಂಗ್ ಅದಾವ್ರಲ್ರಿ ಅಲ್ಲಿ ಇದಕ್ಕೆ ಭಾಳ ಡಿಮಾಂಡ್ ಹಸಿರು ಹಾಗಲಕಾಯಿರಿ ಅಣ್ಣಂತಲೇ ಹೆಚ್ಚು ಇದನ್ನ ಬೇಯ್ತಾರ್ರಿ ಈಗ ಅದ್ರಾಗ ಈ ಶುಗರ್ ಇದ್ದಾವ್ರಿ ಅವ್ರಿಗೊಂದು ಭಾಳ ಹೆಲ್ಪ್ ಐತ್ರಿ ಇದು ಅಣ್ಣಂತಲೇ ಹೆಚ್ಚು ಇದನ್ನ ಬೇಡ್ತಾರೆ ಶುಗರ್ ಇದ್ದಾರ ಜಾಸ್ತಿ ಇದನ್ನ ಉಪಯೋಗ ಮಾಡೋದ್ರಿಂದ ರೀ ಅವ್ರಿಗೆ ಶುಗರ್ ಕಂಟ್ರೋಲ್ ಇರ್ತೈತೆ ಅನ್ನೋದು ಡಾಕ್ಟರು ಸ್ವಾದ ಸಜೆಸ್ಟ್ ಮಾಡತ್ತಾರೆ ಈಗ ಅಣ್ಣಂತಲೇ ಇದನ್ನ ಹೆಚ್ಚು ಇದನ್ನ ಅದು ಬಿಳಿ ಹಾಗಲಕಾಯಿಗೆ ಡಿಮಾಂಡ್ ಅಲ್ರಿ ಅದಷ್ಟು ಕೈ ಬರಲ್ಲ ಕೈ ಹೆಚ್ಚು ಬರಂಗಿಲ್ರಿ ಒಗರ್ ಬರೈತ್ರಿ ಒಂದ್ ಸ್ವಲ್ಪ ಆದ್ರೆ ಇದು ಭಾಳ ಕೈ ಇದನ್ನ ಉಪಯೋಗ ಮಾಡೋದ್ರಿಂದ ಆರೋಗ್ಯ ಚಲೋ ಅಣ್ಣಂತಲೇ ಈಗ ಬರ್ಬರ್ತಿ ಮಂದಿ ಇದನ್ನ ಹೆಚ್ಚು ಉಪಯೋಗ ಮಾಡತ್ತಾರ್ರಿ ಇದ ಹೆಚ್ಚೈತ್ರಿ ಹಾನ್ರಿ ಜೋರ್ ಮಳಿ ಅದಾದ್ರೆ ಏನು ಪ್ರಾಬ್ಲಮ್ ಮಾಡಲ್ಲಲ್ರಿ ನಮ್ಮಲ್ಲಿ ನಮ್ಮ ಏರಿಯಾ ಹೆಂಗೈತ್ರಿ ಮೇಡಮ್ ಇದು 24 ತಿಂಗಳು ಮಳೆ ಐತ್ರು ಕೆಡದಂತ ಬೆಳೆ ಕೆಡದಂತ ಭೂಮಿ ರೀ ಅದ್ರ ಮಡ್ಡಿ ಪೂರ ಕೆಂಪು ಮಣ್ಣಿನ ಭೂಮಿ ಎತ್ತರ ಭೂಮಿ ಬರ್ತಾವಲ್ರಿ ಅದಕ್ಕೆ ತೆಗ್ಗ ಜೋಗ್ ಭೂಮಿ ಅದು ಆದ್ರೆ ಮಳೆ ಪಳಿ ಹೆಚ್ಚಾದ್ರೂ ತೊಂದ್ರೆ ರೀ ಕಡಿಮೆ ಆದ್ರೂ ತೊಂದ್ರೆ ಇದು ನಮ್ಗೆ ಹಂಗಿಲ್ಲ ನೀರು ಇಟ್ಟಿದ್ರೆ ಬಂಗಾರ ಬೆಳಿಬೋದ್ರಿ ಇಲ್ಲಿ ಇದು ಏನು ಕೆಡದಂತ ಭೂಮಿ ರೀ ಇದು ಕೊಟ್ಟು ಮುಖ್ಯ ಏನ್ರಿ ನೀರು ಬೇಕು ನೀರ್ ಬಿದ್ರೆ ವರ್ಷದಾಗ 4 ಬೆಳೆ ತೆಗಿಬಹುದು ಕಾಯಿಪಲ್ಯ 3 ತಿಂಗಳದು 4 ತಿಂಗಳದು 4-5 ಬೆಳೆ ತೆಗಿಬೋದ್ರಿ ನೀವು ಈಗ ಮತ್ತೆ ಯಾವ್ಯಾವ ಬೆಳಿ ಟ್ರೈ ಮಾಡಿರಿ ಅಂತ್ರಿ ಬೇರೆ ಬೇರೆ ನಾವು ಕ್ಯಾಬೇಜು ಹಚ್ಚಿದ್ರಿ ಕ್ಯಾಬೇಜು ಹಚ್ಚಿ ಅದ್ರಾಗೂ ಚಲೋ ಸಾಧನೆ ಮಾಡಿದ್ರ 1 ಎಕರೆಕ 30 ರಿಂದ 35 ಟನ್ ತನಕ ಬೆಳೆದ್ರಿ 30 ರಿಂದ 35 ಟನ್ ರೀ ಹಾನ್ರಿ ತಪ್ಪಲ್ ಪಲ್ಯಗಳ್ರಿ ಪಾಲಕ್ ರೀ ಕಿರಿಶೆಣ್ಣೆ ಪಲ್ಯ ಇದು ಮೊದಲು ಇದು ಹಗಲ ಹಾಕೋಕೆ ಮೊದಲು ಪಾಲಕ್ನೇ ಐತ್ರಿ ಅದಕ್ಕೆ ಪಾಲಕ್ ತಕೊಂಡ್ರಿ ಇದೆಲ್ಲ ಹೇಳ್ರಿಲ್ಲ ಒಂದ್ 3 ತಿಂಗಳದು 2 ತಕೊಂಡ್ರಿ 2 ತಿಂಗಳು ಪಲ್ಯ ತಕೋತ್ರಿ ಹಸಿರು ಕಿರಿಶೆಣ್ಣೆ ಬರೈತಾದ್ರಿ ಕೊಲ್ಲಾಪುರ ಟೋಕಳ ಬರೈತಾದ ರೆಡ್ ಕಲರ್ ರೀ ಮತ್ತ ಇದನ್ನ ಪಾಲಕ್ ರೀ ಇಂಥವೆಲ್ಲ ತಕೋತ್ರಿ ತಕೊಂಡ್ ಎಲ್ಲಿ ತಕರಿ ಇದ್ರ ತಕರಿ ಜನವರಿ ಫೆಬ್ರವರಿಗೆ ಆತ ಬಿಸಿಲು ಬೀಳ್ತೈತ್ರಿ ಯಾವ ಕಾಯಿಪಲ್ಲೆ ಬರಂಗಿಲ್ಲ ಅವಾಗ ನೀರು ಕಡಿಮೆ ಆಕಾವ್ರಿ ಅವಾಗ ನೆಲ ಕಾವು ಬರ್ತದ್ರಿ ಇಲ್ಲಿ ಈ ಸೈಡ್ ಬೇಡಿಕೆ ಐತೇನ್ರಿ ಪಾಲಕ್ ನಮ್ ಕಡೆ ಹೆಚ್ಚು ಬೇಡಿಕೆ ಇಲ್ಲ ಮೇಡಮ್ ಪಾಲಕ್ ಯೂಸ್ ಮಾಡೋರಲ್ಲ ಸಿಟಿಯಾಗಿನ ಮಂದಿರಿ ಆದ್ರೆ ಅದ್ರ ತಕ್ಕಂತೆ ಹೊರೈಟಿ ಫುಡ್ ಮಾಡ್ತಾರಲ್ರಿ ಅವ್ರಿಗೆ ರೈತರದೇನ್ರಿ ಪಾಲಕ್ ಬಗ್ಗೆ ಐಡಿಯಾ ಇಲ್ರಿ ಇಲ್ಲಿ ಹಳ್ಳಿ ಲೆವೆಲ್ದಾಗ ಸಿಟಿಯಾಗ ಪಾಲಕ್ ಪನ್ನೀರ್ ಅದ 12 ವೆರೈಟಿ ಮಾಡ್ತಾರ್ರಿ ಅವ್ರಿಗೆಲ್ಲ ಹೆಚ್ಚು ಯೂಸ್ ಆಕೈತ್ರಿ ಇಲ್ಲಿ ಹಳ್ಳಿಯಾಗ ಏನ್ರಿ ಇವೆಲ್ಲ ಪಲ್ಯ ದಿನಸ ಸಿಕ್ಕಾಪಟ್ಟಿ ಇರ್ತೈತ್ರಿ ಹೊಲಗೊಳದಾಗ ಅದನ್ನ ಆ ಪಾಲಕ್ ಬಗ್ಗೆ ಹಳ್ಳಿ ಮಂದಿಗೆ ಅಷ್ಟ ಒಲವಿಲ್ರಿ ಇಲ್ಲಿ ನೀವೇನ್ ಕಾಯಿಪಲ್ಲೆ ಅದೇನ್ ಕೊಂಡ್ ತರ್ಬೇಕತ್ತೇನ ಏನ್ ಅವಶ್ಯ ಇಲ್ರಿ ಮೇಡಮ್ ನಮ್ಮ ಮನಿಗೆ ಏನ್ ಬೇಕಲ್ಲ ಅದನ್ನ ನಾವೇ ಬೆಳ್ಕೊಂಡಂಗಾರ ಈಗ ನೋಡ್ರಿ ಈಗ ಹಗಲ ಹಾಕಿದಲ್ರಿ ಸುತ್ತಮುತ್ತಲ್ಲ ಚೌಳಿ ಹಾಕ್ಯಾರ ನೋಡ್ರಿ ಅಲ್ಲೆಲ್ಲ ಮತ್ ಬೇರೆ ಕಡೆ ಅದೆಲ್ಲ ಏನೇನ್ ಬೇಕ್ರಲ್ಲ ಬೆಂಡಿ ಹಾಕ್ಯಾರ ಚೌಳಿ ಎಲೆ ತೋರ್ಸ್ಬೋದ ಅಲ್ಲಿ ಮುಂದೆ ಐತ್ರಿ ಮೇಡಮ್ ಅಂದ್ರೆ ರೈತರ ಉದ್ದೇಶ ಏನ್ರಿ ತಮ್ಮ ಮನಿಗ್ ಏನ್ ಬೇಕಾದ್ರ ಬೆಳ್ಕೊಂಡ್ರಿ ಹೆಚ್ಚಾದ್ ಮಾರೋದ್ರಿಂದ ಅವ್ರ ಮನಿತಾನ ಜೀವನ ಉಪಾಯ ಸಾಗಿಸುವಂತ ಒಂದ್ ತೆಗದ್ರಿ ಅಂದ್ರ ಹೊರಗಡೆ ತರುವ ಅವಶ್ಯಕತೆ ಇರಂಗಿಲ್ರಿ ಹೆಚ್ಚು ತರುವಂತದೇನ್ರಿ ಈಗ ಗಾಣದೇನ್ರಿ ಮತ್ತ ಕೊಬ್ಬರಿ ಎಣ್ಣೆ ಇಂಥವು ಹೆಚ್ಚು ತರುದ್ರಿ ನೋಡ್ರಿ ಈಗ ದಂಡಿ ಸುತ್ತಿನ ಚೌಳಿ ಹಾಕ್ಯಾರ್ರಿ ಚೌಳಿ ಜವಾರಿ ಏನ್ರಿ ಇದು ಜವಾರಿ ರೀ ಮೇಡಮ್ ಯಾವ ಬೀಜ ಆಮೇಲ್ರಿ ಇದು ಜವಾರಿ ನಮ್ಗೆ ಮಣಿ ಬೀಜ ರೀ ದೇಶಿ ಬೀಜ ರೀ ಇದೇನ್ ಕೊಡ್ತಾರದು ಅಂತ ಅವಶ್ಯಕತೆ ಇಲ್ರಿ ಮೇಡಮ್ ಲಾಸ್ಟ್ ಇದೇನಿರೈತ್ರಲ್ಲ ಒಂದ್ 2 ಗಿಡ ತೆಗೆದು ಇಟ್ಟಿವಂದ್ರಿ ಬೀಜ ಆಗ್ಬಿಡ್ತೈತ್ರಿ ಅದ ಅಂದ್ರೆ ಒಂದ್ 2 ಗಿಡ ಹರಿದ್ ಬಿಡ್ತೀವ್ರಿ ಅದ ಬೀಜ ರೆಡಿ ಆಗಿ ಒಣಗದೈತ್ರಲ್ಲ ಅದ್ರ ಕಿತ್ತು ಇಟ್ಟು ಬಿಡ್ತೀವ್ರಿ ಮತ್ ನಾವ್ ಬೆಳಿ ಮಾಡೋ ಮೂಮೆಂಟ್ ರೀ ಅವ್ನ ಸುತ್ತಿಕ್ ಬೀಜ ಮಾಡ್ಕೊಂಡ್ ಚಲೋ ಬರ್ತೈತ್ರಿ ಬೆಳಿ ಹಿಂಗಾರಿ ಇದು 5 ವರ್ಷ ಮಾಡಿದ್ ಬೀಜ ರೀ ಮತ್ತೆ ಒಬ್ಬೊಬ್ರ ಬರಂಗ್ ಕಾಯಿ ಆಗಲ್ಲ ಅಂತಾರ ಇಲ್ರಿ ಈ ಚವಳಿ ಬೆಂಡಿ ಇವೇನ್ ಮೊದಲ ಅದಾವ್ರಲ್ಲ ಅದ್ರಾಗ ಒಂದ್ ಸ್ವಲ್ಪ ಜವಾರಿ ಇರ್ಬೇಕ್ರಿ ಅದೀಗೇನ ಸಂಕರಿತ ಬೀಜಗಳು ಇರ್ತಾವ್ರಲ್ಲ ಅವು ಬರಂಗಿಲ್ಲ ಅವು ಹೊಸ ಬೀಜನ ತರ್ಬೇಕ್ರಿ ಇವೇನದವ್ರ ದೇಶಿ ಬೀಜಗಳು ಇರ್ತಾವ್ರಲ್ಲ ನಮ್ಮ ಹಿರಿಯಾರ್ ಮಾಡಿದ್ದು ಅವನಕ ಇಟ್ಕೊಂಡ್ ಬಂದದ್ರಿ
ಆವಾತ್ರಿ ಈ ಹೀರೆ ಆತ್ ನೋಡ್ರಿ ಇಲ್ಲಿ ಹೀರೆ ಹಾಕ್ಯಾರ ನೋಡ್ರಿ ಇದು ಜವಾರಿ ಹೀರೆ ರೀ ಅದು ಜವಾರಿ ಇದು ಹಬ್ರಿಡ್ ಹೀರೆ ಅಲ್ರಿ ಅದು ಜವಾರಿ ಏನಾರ ಇಂಥ ಒಂದು 4-5 ಗಿಡ ಹಾಕ್ಯಾರ್ರಿ ಅವೆಲ್ಲ ಕಾಯಾಗತ್ತಂದ್ರ ಮಿಡಿಗೆ ಹೀರಿಕಾಯಿ ಹಾಕ್ತಾವ್ರಿ ಅವೆಲ್ಲ ಒಂದ್ ಸ್ವಲ್ಪ ಆಟೋಮೆಟಿಕ್ ಹಂಗ ಬದಿರ್ತಾವ್ರಿ ಜವಾರಿ ಹಬ್ರಿಡ್ ಹೀರಿ ಒಳಗ್ ಹೆಂಗ್ ಗೊತ್ತಾಗ್ತೈತಿ ಅಲ್ರಿ ಹೈಬ್ರಿಡ್ ಏನ್ರಿ ಮೇಡಮ್ ಹೈಬ್ರಿಡ್ ಉದ್ದ ಬರ್ತಾವ್ರಿ ಈ ಜವಾರಿ ಏನ್ರಿ ಅಟ್ಟ ಗಿಡ್ಡ ಬರ್ತಾವ್ರಿ ಸಣ್ಣ ಬರ್ತಾವ್ರಿ ಮಾಲ್ ತೊಡಿ ಹೊಣದೈತ್ರಿ ಆ ಜವಾರಿ ತತ್ವ ಏನ್ರಿ ಮಾಲ್ ಸ್ವಲ್ಪ ಹೊಣದೈತ್ರಿ ಆದ್ರ ಗಟ್ಟಿಮುಟ್ಟ ರುಚಿನೂ ಜಾಸ್ತಿ ರುಚಿ ಜಾಸ್ತಿ ರೀ ಗಟ್ಟಿಮುಟ್ಟ ಬಾಳ ಹೆಚ್ಚು ನಾರಿನ ಅಂಶ ಇರ್ತೈತ್ರಿ ಹಿಂಗ್ರಿ ಈಗ ಹೈಬ್ರಿಡ್ ಏನ್ರಿ ಇಳುವರಿ ಹೆಚ್ಚ್ರಿ ಅದ್ರಾಗ ಆಯುಷ್ ಕಡಿಮೆ ಅದ್ರಾಗ ಪೋಷಕಾಂಶಗಳು ಕಡಿಮೆ ಇರ್ತಾವ್ರಿ ಇದು ಲಿಂಬಿ ಗಿಡ ಏನೋ ರೀ ಇದು ಜವಾರಿ ಲಿಂಬೆ ಹಣ್ಣ್ರಿ ಜವಾರಿ ರೀ ಈಗ ಮಾರ್ಕೆಟ್ ಲಿಂಬೆ ಬಂದಾವ್ರಿ ಆದ್ರ ಮನಿ ಸುತ್ತಮುತ್ತ ಎಲ್ಲ ಜವಾರಿನ ನೋಡುದ್ರಿ ಜವಾರಿ ನಮಗ್ ಉಪಯೋಗ ಆಗುವಂತ ಏನದ ಎಲ್ಲ ಜವಾರಿ ಸೀತಾಪಪ್ಪಾಳಿಗೆ ಗಿಡ ಸೇರಿ ಜವಾರಿನ ರೀ ಹಾ ರೀ ಅದ್ರಾಗ ಕ್ರಾಸಿಂಗ್ ಬಂದಾವ್ರಿ ಈಗ ಸೀತಾಪಪ್ಪಾಳಿಕಾಯಿ ರೀ ಅದ ಹೆಂಗ್ ನಮ್ಗೆ ಹೆಂಗ್ ಗೊತ್ತಾಗುದಂತ್ರಿ ಅವು ಅದ್ರ ಕಾಯಿ ದೊಡ್ಡ ಬರ್ತಾರ ಯಾವ್ದೇ ಹಬ್ರಿಡ್ ಗುಣ ಏನ್ರಿ ಇಳುವರಿ ಹಚ್ಚ ಬರ್ಬೇಕಾದ್ರೆ ಕ್ವಾಲಿಟಿ ದೊಡ್ಡ ಬರ್ತೈತ್ರಿ ಹಿಂಗೆಲ್ಲ ಇರ್ತೈತ್ರಿ ಅದ ಈ ಜವಾರಿ ಕಾಯಿ ಸಣ್ಣ ಕಾಯಿ ಅಷ್ಟ ಸಣ್ಣ ಬರ್ತಾವ ಸಣ್ಣ ಬರ್ತಾವ್ರಿ ಬಹುಶಃ ಇದ್ರ ಬೀಜ ಸ್ವಲ್ಪ ಜಾಸ್ತಿ ಬರ್ಬೋದು ಬೀಜ ಜಾಸ್ತಿ ಬರ್ಬೋದು ಆದ್ರೆ ಅದ್ರಾಗ ಹಣ್ಣಿನ ಅಂಶ ತೊಡೆ ಇರ್ಬೋದ್ರಿ ಆದ್ರ ಅದ್ರಾಗಿಂದ ಪೋಷಕಾಂಶ ಜಾಸ್ತಿ ಇರ್ತೈತಿ ಹಿಂಗ್ರಿ ಮತ್ತೆ ಈ ಲಿಂಬೆ ಹಣ್ಣು ಏನ್ರಿ ಈಗ ಮಾರ್ಕೆಟ್ ಲಿಂಬೆ ಅಂತ ಬಂದೈತ್ರಿ ಇದ್ರಾಗನ ಅದ ನೋಡಾಕ ಅಗದಿ ಬಾರಿ ಚಲೋ ರೀ ಕಾಯಿ ಆದ್ರೆ ಅದ್ರಾಗ ರಸಾಯನ ಇರಂಗಿಲ್ರಿ ಇದು ಜಾಸ್ತಿ ಹುಳಿ ಇರುತ್ತೆ ಇದು ಏನ್ರಿ ಹುಳಿ ಜಾಸ್ತಿ ರೀ ಇದು ಒಂದ್ ಕಾಯಿ ಇದು ಮಾಡ್ರಿ ರಸ ಫುಲ್ ರಸ ರೀ ತ್ವಾಟಿ ತಿಳುವ್ರಿ ಇದು ತ್ವಾಟಿ ತಿಳು ಬರ್ತೈತ್ರಿ ರಸ ಫುಲ್ ರೀ ನಮ್ದು ಜವಾರಿ ಲಿಂಬ್ರಿ ಅದು ಇದು ನೀವು ಎಲ್ಲಿ ಬೀಜ ನಿಮ್ಮಲ್ಲಿ ಅದು ಏನು ಬಡ್ಡಿ ಅಂತ ಹಂಗ ಬಂದವ್ರಿ ಇದು ಆಗ್ಬಿಡ್ಗ ಇದು ಮುಪ್ಪ ಹುಡುಕ ಇನ್ನೊಂದೆಲ್ಲ ರೆಡಿ ಇರೈತ್ರಿ ಬೇಕಾರೆ ಒಂದ್ 4 ಬೀಜ ಬೇರೆ ಕಡೆ ಹಾಕಿರ್ತು ಹಿಂಗ್ ಒಟ್ಟು ಉಳ್ಕೊಂಡ್ ಬಂದದ್ರಿ ಅದ ಮತ್ ನೀವು ಮನೆ ಸುತ್ತಮುತ್ತ ಮತ್ ಮಾವಿನ ಗಿಡನೂ ಐತೆ ಅನ್ಸ್ತದ್ರಿ ಮಾವಿನ ಗಿಡ ಒಂದ್ ಐತ್ರಿ ಅದು ಈಗ ಮಣ್ಣೆ ಮುಗಿದ್ರಿ ಹಣ್ಣು ಅವು ಈಗ ಮಣ್ಣಿಗೆ ಲಾಸ್ಟ್ ಅದ ನೋಡ್ರಿ ಅವು ನಮ್ಮ ಮನಿಗೆ ಒಂದ್ ತಿಂಗಳದನ ಕಂಟಿನ್ಯೂ ಹಣ್ಣು ತಿಂದ್ರಿ ಅದ್ರ ಅಂದ್ರೆ ಸೀಸನ್ ತಕ್ಕಂಗೆ ಯಾವ್ಯಾವ ಹಣ್ಣು ಬರ್ತಾವ ಅವೆಲ್ಲ ಸ್ವಲ್ಪ ಪಪ್ಪಾಳಿ ಗಿಡ ಅದಾವ್ರಿ ಪಪ್ಪಾಳಿ ಗಿಡ ಅವು ಕಂಟಿನ್ಯೂ ಅವು ಕಾಯಿ ಇರ್ತಾವು ಇಲ್ಲೊಂದು ಪಪ್ಪಾಳಿ ಗಿಡ ಐತಿ ನೋಡ್ರಿ ಹುಂಚಿ ಗಿಡ ಐತ್ರಿ ಹುಳಿ ಹುಂಚಿ ಗಿಡ ತೆಂಗಿನ ಗಿಡ ಅದಾವ್ರಿ ಒಟ್ಟು ಎಲ್ಲಾ ತರ ಐತ್ರಿ ಒಟ್ಟು ರೈತರಿಗೆ ಮುಖ್ಯ ಏನ್ ಬೇಕಲ್ಲ ಆ ಬೇಸಿಕ್ ಅಂಶಗಳು ತರ್ತಾರಲ್ಲ ಆ ಟೈಪ್ ರೀ ಎಲ್ಲ ಅಟ್ಟಿದ್ರ ಚಲೋ ಮಾಡಿದ್ರಿ ಇದು ಚೌಳಿ ಬಹುಶಃ ನಿಮ್ಗ ಮನಿಗಾಗಿ ಹೆಚ್ಚಾಗ್ತಾವ ಅನ್ಸತ್ರಿ ಹಾನ್ ರೀ ಈಗ ನಾವೇನು ಇದು ಚೌಳಿಕಾಯಿ ಈಗ ನಾವು ಹಾಕಿದ್ದೇನು ಇವ್ನು ಹೆಚ್ಚು ಮಾರಾಟ ಒಯ್ದಲ್ರಿ ಈಗ ನಾವು ಯೂಸ್ ಮಾಡ್ತಾರ ಮತ್ತೆ ಪವಣ್ಯಾರ ಬೀಗರ ಅದು ಬಂದಿರ್ತಾರ ಅವ್ರ ಸೊಯ್ತಾರ ಮತ್ತೆ ಇಲ್ಲಿ ನಮ್ಮ ಅಣ್ಣಗಳದಾರ ಅವ್ರ ಸರ್ಕೋತಾರ ಚೌಳಿ ಅಂತೂ ಮಸ್ತ್ ಐತ್ರಿ ಇದು ಹಾನ್ರಿ ಇದು ಗ್ರೀನ್ ಕಲರ್ ಒಂದ್ ಇದನ್ನ ಹಾಕಿರಲ್ರಿ ನೀವು ಶರ್ಟ್ ನೈಟ್ರಿ ಹಾನ್ರಿ ಅದ್ರ ಸೇಫ್ಟಿಗ್ರಿ ಈಗ ಏನ್ರಿ ಈಗ ಬೀದಿ ನಾಯಿಗಳು ಒಂದು ಭಾಳ ಹೆಚ್ಚಾಗ್ಯಾವ್ರಿ ಮತ್ತ ಹಿಂಗಾಗಿ ಈಗ ನಾವು ಮಲ್ಚಿಂಗ ಬೆಡ್ ಅದು ಹಿಂಗೆಲ್ಲ ಮಾಡಿರ್ತವಲ್ರಿ ಒಮ್ಮೆ ಒಂದ್ ಹಿಂಡ್ ನಾಯಿಗಳಾಗ್ಲಿ ಏನೋ ಹಿಂಗೆ ಹೊಕ್ಕೊಂಡ್ರ ಹೊಲ್ಲಾಗ್ರಿ ಈಗ ಇದ್ರಾಗ ಹೊಕ್ಕೊಂಡ್ರ ಅವ್ ಈ ಕೂಡಿದ ಆಟಕ್ ಬರಂಗಿಲ್ರಿ ಆ ಕಡಿದ ಆಟಕ್ ಬರಂಗಿಲ್ಲ ಇದ್ರಾಗ ಅಡ್ಡ ಹೋಗ್ತಾವ್ರಿ ಇದನ್ನೆಲ್ಲ ಕೆಡಿ ಬಿಡ್ತಾವ ಲಾಸ್ ಆಕೈತಿ ಅದು ಒಂದ್ 4-5 ಸಾವಿರ ರೂಪಾಯಿ ಖರ್ಚು ಬರ್ತೈತ್ರಿ ಆದ್ರ ಹೊಲಕ್ ಭಾಳ ಸೇಫ್ಟಿ ರೀ ಒಂದ್ ಎಷ್ಟು ವರ್ಷ ಬರ್ಬೋದ್ರಿ ಅದು ಒಂದ್ ಈಗ ನಾವ್ 2 ವರ್ಷ ಆತ್ರಿ ಮೇಡಮ್ ಹಾಕಿ ಒಂದ್ 5 ಸಾವಿರ ಖರ್ಚು ಮಾಡಿ 20 ಗುಂಟೆಕೆಲ್ಲ ಹಾಕಿವ್ರಿ ಈಗ 2 ವರ್ಷ ಆತ್ರಿ ಇನ್ನೂ 1 ವರ್ಷ ಬರ್ತೈತ್ರಿ ಒಂದ್ 3 ವರ್ಷ ಚಿಂತಿಲ್ರಿ ಎಲ್ಲ ಗೇಟ್ಗಳು ಮಾಡಿ ಬಿಡುದ್ರಿ ಹೊಲ ಅದೇನ್ ಹಾಳು ಮಾಡ ಏನು ನಾವು ಮುಖ್ಯ ಅಟ್ಟ ಹೊಲ ಬರ್ಬೋದು ನೋಡ್ರಿ ಹೊಲ್ದಾಗ್ರಿ ಅದನ್ನ ಬಿಟ್ರೆ ಯಾವ ಪ್ರಾಣಿಗಳು ಬರಕೇನ ಆಸ್ಪದಿಲ್ರಿ ಇದು ನಿಮ್ದರಿ ಅದ ನಮ್ದ್ರಿ ಅದು ಇದನ್ನ ಹಾಕಿರ್ತೀರಿ ಅವ್ ಸ್ವಲ್ಪ ಶೇತ್ನಿ ಅದ ಅಂದ್ರೆ ಮನಿಗೆ ಯೂಸ್ ಆಕಾವ್ರಿ ಅದ ಉಳ್ದ ದನಗಳು ಮೇವ್ ಹಾಕೈತ್ರಿ ನಿಮ್ಮ ಯೋಚನೆ ಬೆಸ್ಟ್ ಹ್ಞೂ ಮತ್ತ ಇದು ಬೆಳಿಗ್ಗೆ ಏನೈತ್ರಲ್ಲ ಅದು ಒಂದ್ ತಂತಿ ಬೇಲೆ ಇದ್ದಂಗ್ರಿ ಅದು ಅಂದ್ರೆ ಯಾವ್ದೋ ಹುಳ ಹುಟ್ಟಿ ಬೆಳಿಗ್ಗೆ ಮುಖ್ಯ ಹಾವಳ ಮಾಡೋದ್ ಬದ್ಲಿರಿ ಮೊದಲ ಅದೊಂದ್ ಸ್ವಲ್ಪ ಸುತ್ತುವರಿ ಇತ್ತಂದ್ರಿ ಅರ್ಧ ಕಂಟ್ರೋಲ್ ರೋಗ ಅಲ್ಲೇ ಕಂಟ್ರೋಲ್ ಆಗೈತ್ರಿ ರೋಗ ತಡಿತೈತಿ ಹಾನ್ರಿ ಅದ್ರ ಸಂಬಂಧ ಹಾಕಿರ್ತೀರಿ ಇದು ಮನಿ ಗೊಂಜಾಳ ರೀ ಇಲ್ರಿ ಈಗೆಲ್ಲ ಇವ್ ಗೊಂಜಾಳದಾಗ ಏನೈತ್ರಿ ನಮ್ಮ ಜವಾರಿ ಅನ್ನೋದು ಹೋಗ್ಬಿಟ್ಟೈತ್ರಿ ಇವೇನ ಪ್ಯಾಕೆಟ್ ಬೇಸ್ಗಳು ಬಂದ್ರಲ್ಲ ಹೈಬ್ರಿಡ್ ಅವಾಗ ಜವಾರಿ ಎಲ್ಲ ಮಾಯ ಆದಂಗ ಐತ್ರಿ ಅಂದ್ರೆ ಇವು ಎಳಿ ಇದ್ದಾಗ ಕುದಿಸಿ ತಿಂತೀರಿ ಹಾನ್ರಿ ಗೊಂಜಾಳು ಮಾಡ್ಬೋದ್ರಿ ಕುದಿಸಿ ತಿನ್ಬೋದ್ರಿ ಅದ್ರ ಏನ್ ಈಗ ಎಲ್ಲಾ ಈಗ ರೈತರ ಭೂಮಿಯಾಗ ಬೆಳಿದ್ರಿ ಎಲ್ಲಾಕಿಂತ ಹೆಚ್ಚು ಉತ್ಪಾದನೆ ಆಗೋದಂದ್ರೆ ಗೊಂಜಾಳನ ರೀ ಇದು ಗೋವಿನ ಜೋಳನ ರೀ ಅದ್ರ ಏನ್ ಲೆಕ್ಕಲ್ಲಟ್ ಹೊರೈಟಿ ತಯಾರಾಕವ್ರ ಅದ್ರೊಳಗೆ ಈಗ ನೋಡ್ರಿ ಈಗ ಇದು ಮಾರ್ಕೆಟ್ಗೆ ಒಣಗೋದಕ್ಕಿಂತ ಮೊದಲ ನಾಡ ನಮೂನಿ ಮಾಡಿ ಐಟಮ್ಸ್ ಮಾಡಿ ತಿನ್ಬೋದ್ರಿ ಆ ನಂತರ ಅದ ಮಾಯಿಗೆ ಬಂದ್ಕೊಂಡ್ರಿ ಅದರಿಂದ ಎಲ್ಲಾ ನಮೂನಿ ಎಲ್ಲ ಪಾಪ್ಕಾರ್ನ್ ಮಾಡ್ತಾರ್ರಿ ಮತ್ತ ಏನ್ ಚಿಪ್ಸ್ ಮಾಡ್ತಾರ ಎಲ್ಲಾ ರೀತಿಯಿಂದ ಉಪಯೋಗ ಆಕೈತ್ರಿ ಕೋಳಿಗಳಿಗೆ ಕೋಳಿ ಫಾರ್ಮ್ಗಳಿಗೆ ಹೋಗೈತ್ರಿ ಅದ್ರ ಎಷ್ಟು ಉಪಯೋಗ ಭಾಳ ರೈತರಿಗೆ ಉಪಯೋಗ ಆಗೈತ್ರಿ ಇದು ಗೊಂಜಾಳ ಎಲ್ಲ ನ್ಯಾಚುರಲ್ ಆಗಿ ಬಂದಿದ್ರು ಇದಕ್ಕೇನು ಔಷಧ ಏನಿಲ್ಲ ಏನಿಲ್ರಿ ಈಗ ಅದನ್ನ ಬಿತ್ತನೆ ಮಾಡುವಾಗ್ರಿ ಸುತ್ತುವರಿ ಹಾಕಿ ಬಿಟ್ಟಿರ್ತೀರಿ ಅಂದ್ರೆ ಅದು ನಮ್ಗೆ ಈ ರೋಗ ಸ್ವಲ್ಪ ಅರ್ಧಂಬರ್ಧ ಕಂಟ್ರೋಲ್ ಮಾಡೈತ್ರಿ ಮತ್ತು ಆ ನಂತರ ಏನೈತ್ರಿ
ಇಲ್ಲೇ ಮನಿ ಸನಿ ಇರೋದ್ರಿಂದ ದನಗಳಿಗೆ ಮೇವು ಹಾಕೈತಿ ಹಸಿ ಮೇವ್ ಮತ್ತು ಆ ಶೀತನೂ ಬರ್ತೈತ್ರಿ ಹಾ ರೀ ಎಲ್ಲ ಥರದ ಹೆಲ್ಪ್ ಆಕೈತ್ರಿ ಅನಂತಲೇ ಅವನ ಏನೇನು ಮುಖ್ಯ ಬೇಕಲ್ಲ ಅವ್ನ ಮಾಡಿರ್ತಾರೆ. ಈಗ ಇದೈತಲ್ರಿ ಇದು ಯಾವ್ದೋ ಪಲ್ಯ ಅಂತಾರಲ್ರಿ ಇದು ಅದು ಗೋಳೆ ಪಲ್ಯ ರೀ. ಹಾ ರೀ ಅದ್ರ ಮತ್ತು ಭಾಳ ಸೇರಿ ಅದನ್ನ ಯಾರು ಕೇರ್ಲೆಸ್ ಪಲ್ಯ ರೀ ಅದು. ಆದ್ರೆ ಯಾರು ಹೆಚ್ಚು ಯೂಸ್ ಮಾಡಂಗಿಲ್ಲ. ಅದನ್ನ ಸೈಂಟಿಫಿಕ್ ನೋಡ್ತಂದ್ರ ಅದ್ರದ್ದು ಭಾಳ ಹೇಳ್ತಾರೆ ಆಯುರ್ವೇದಿಕ್ ಅದಾವ ರೀ. ಹೌದನ್ರಿ ನಿಮ್ಗೆ ಏನಾರು ಗೊತ್ತೈತೆ ನಾವೆಲ್ಲ ಮಾಡಿಸಿರ್ತೀರಿ ಅದನ್ನ ಅದ್ರದ್ದೆಲ್ಲ ಮಾಡಿಸಿರ್ತೀರಿ. ಆದ್ರೆ ಮೈಂದ್ ಏನೈತ್ರಿ ಅದು ಕಸ ಹಣ್ಣು ತಲೆಯಾಗ ಹಾಕಿಬಿಡತ್ತೆ. ಅದನ್ನ ಯಾರು ಹೆಚ್ಚು ಯೂಸ್ ಮಾಡಂಗಿಲ್ಲ ರೀ. ನಾವು ಸಣ್ಣದ ಎಳೆದಿದ್ದಾಗ ರೀ ಹಾ ರೀ ಒಂದು 2-3 ಸಲ ಮಾಡಿರ್ತೀರಿ ಅದನ್ನ ಪಲ್ಯ ರೀ ಪಲ್ಯ ರೀ. ಅದು ಇದು ಉದರ್ ಬ್ಯಾಣಿ ತರಲ್ಲ ಅಂದ್ರೆ ಹೊಟ್ಟಿಗೆ ಸಂಬಂಧಪಟ್ಟಂತ ನಾಡಾ ನಮೂನಿ ರೋಗ ಕಡಿಮೆ ಆಕೈತತ್ರಿ. ಅದಕ್ಕೆ ಪಚಿನ ಕ್ರಿಯೆ ಸರಿ ಆಕೈತತ್ರಿ. ಗ್ಯಾಸ್ಟ್ರಿಕ್ ಅದು ಆಗಂಗಿಲ್ಲತ್ರಿ ಈ ಪಲ್ಯ ಕಂಟಿನ್ಯೂ ಯೂಸ್ ಮಾಡೋದ್ರಿಂದ. ಸಿಟಿ ಒಳಗಂತೂ ಯೂಸ್ ಮಾಡ್ತಾರೆ ಈ ಸೈಡ್. ಆದ್ರೆ ರೈತರಿಗೆ ಅದೇನೋ ತರಲ್ಲ ಅದು ಹೆತ್ತಲ ಗಿಡ ಮದ್ದಲತ್ತರಿ. ಈ ರೈತರಿಗೆ ಕಸ ಆಗಿಬಿಟ್ಟೈತ್ರಿ ಅದು. ಇದು ಹೆಂಗ್ ಮೆಂತೆ ಪಲ್ಯ ಮಾಡ್ತಾರೆ ಸೇಮ್ ಹಾ ಹಂಗಾರೆ ಎಲ್ಲ ಆ ಮೆತ್ತೆ ಪಲ್ಯ ಆತ್ರಿ ಇವು ಪಾಲಕ್ ಅದು ಹೆಂಗ್ ಮಾಡ್ತಾರೆ ಹಂಗ ಮಾಡಿದ್ರಿ. ತಂಪು ಜಾಸ್ತಿ ಅಂತಾರಲ್ರಿ. ಹಾ ತಂಪ್ರಿ. ಒಟ್ಟು ಅದಕ್ಕೇನ್ರ ಅದ್ರಾಗ ರೋಗ ನಿರೋಧಕ ಶಕ್ತಿ ಹೆಚ್ಚೈತತ್ರಿ. ಕಬ್ಬಿಣ ಅಂಶ ಹೆಚ್ಚೈತೆ. ಹಾ ರೀ ನಾವು ಈ ಯೂಟ್ಯೂಬ್ದಾಗ ಅದನ್ನ ಅದ್ರ ಬಗ್ಗೆ ಹೆಚ್ಚು ನೋಡಿದ್ರಿ. ಹಾ ರೀ ಆದ್ರೆ ನಮ್ಮ ರೈತರಿಗೆ ಅದ್ರ ಬಗ್ಗೆ ಅನುಭವ ಇಲ್ರಿ. ಇಲ್ರಿ ಈಗ ಸಿಟಾಡ್ನವ್ರಿಗೆ ಹೆಂಗ್ ಗೊತ್ತಾಗಿದ್ರಲ್ಲ ಹಂಗ ಒಂದಿನ ಗೊತ್ತಾದ್ಮೇಲೆ ಮಾಡಿದ್ರಿ ನಾವು. ಈ ಪಡಾನು ನಾಳೆ ಕಟ್ ಮಾಡೋದನ್ರಿ ಇದು. ಹಾನ್ರಿ ನಾಳೆ ಕಟ್ ಮಾಡ್ತೀರಿ. ಎಲ್ಲ ಕೂಡಿ ಒಂದು 15-16 ಗುಂಟೆ ಹಾಕಿದ್ರೆ ಒಂದಿನ ಬಿಟ್ಟು ಒಂದಿನ ಒಂದು 10 ಅಷ್ಟೇ ಮಾಡ್ತಾವ್ರಿ. 10 ಟ್ರೇ ಒಮ್ಮೆ ಹೋಯ್ತಿರಿ. ಹಾ ಒಮ್ಮೆ ಹೋಗ್ತಾರ. ಸೈಕಲ್ ಒಂದು 100 kg ಆತ್ರಿ. ಸೈಕಲ್ ಮೋಟ್ರ್ ಮ್ಯಾಗ ರೀ ಒಂದ್ 1.5 ಕ್ವಿಂಟಲ್ ರೀ. 1.5 ಕ್ವಿಂಟಲ್ ಜಗದೈತ್ರಿ. 2 ಕ್ವಿಂಟಲ್ ತಕ ಜಗತ್ತಾರ ಗಾಡಿ. ಅಂದ್ರೆ ನಾವು ಇರ್ತವ್ರಲ್ಲ ಹಿಡಾಕ್ರಿ 200 kg ರೀ. ಹಾ 200 kg ಜಗತ್ತಾರ. ಕ್ಯಾರಿಯರ್ ಮಾಡಿಸಿದ್ರೆ ಅದ ಅನುಕೂಲ ಅನ್ರಿ ನಿಮ್ಗೆ ಒಯ್ಯಾಕ್ರಿ. ಹಾನ್ರಿ ಅದ್ರ ಸ್ಟೇ ಇಡಾಕ್ರಿ. ಇದಕ್ಕೆ ಹಂಗ ಗಾಡಿ ಮ್ಯಾಗ ಆಟೋ ಸ್ಟೇ ಹೋಗಂಗಿಲ್ಲ. ಒಂದ್ 4 ಒಯ್ಬೋದ್ರಿ ಕಾಯಿಲೆ ಗಾಡಿ ಮ್ಯಾಗ. ಕ್ಯಾರೇಜ್ ಹಾಕಿದ್ರೆ 10 ಮಿನಿಮಮ್. ನಮ್ಗೆ ಏನೋ ತ್ರಾಸ ಇಲ್ಲ. ಅದ ಬಂಡಿ ತರ ಒಂಥರ ಮಾಡ್ಯಾರಲ್ರಿ ಈಗ. ಹಾನ್ರಿ ಆ ಬಂಡಿ ತರ ಮಾಡಿದ್ದು ಅದು ಭಾಳ ಉಪಯೋಗ. ಅದ್ರಾಗ 20 ಟ್ರೇ ಒಯ್ಬೋದ್ರಿ. ಆದ್ರೆ ಹೊಡ್ಯಾಕೇನ್ರಿ ಅವ್ನು ಸ್ವಲ್ಪ ಮಾಯ್ತಾ ಬಲ್ಲ ಅವ್ರು ಬೇಕ್ರಿ. ಅದ್ರ ಬ್ಯಾಲೆನ್ಸ್ ತಪ್ಪಿಸೈತ್ರಿ ಅದು. ಅದಕ್ಕೆ ನಮ್ಮದೇನ್ರಿ ಹಾಯ್ದು ಒಂದ್ ಸ್ವಲ್ಪ ಸುಮಾರು ನಿಪ್ನಾತಕ ಒಂದ್ ಸ್ವಲ್ಪ ಹಾಯ್ ಸುಮಾರು ಐತ್ರಿ. ಆ ಗಾಡಿ ನಡೆಯಂಗಿಲ್ರಿ. ಆ ಮೇನ್ ರೋಡ್ ಇದ್ದಾರ ಚಲೋ ರೀ. ಚಲೋ ರೀ. ಕಚ್ಚಾರ ರೋಡಿಗೆ ಅಷ್ಟ್ ನಡೆಯಲ್ರಿ. ಹೊಡ್ಯಾರಿಗೆ ಬಾ ತ್ರಾಸ ಆಕೈತಿ. ಹಾಗಲಕಾಯಿ ರೀ ಮತ್ ಬೇರೆ ಬೆಳೆ ಬಗ್ಗೆನೂ ನೀವ್ ಮಾಹಿತಿ ಕೊಟ್ಟಿರಿ. ನಮ್ಗೆ ತಿಳಿದಟ್ಟ ಹೇಳಿದ್ರಿ. ಬೇರೆ ರೈತರಿಗೆ ಹೆಲ್ಪ್ ಆಕೈತಿ ವಿಡಿಯೋ ಮಾಡಿದ್ರಿ. ಹಾನ್ರಿ ಈಗ ನೋಡಿ ಅದ್ರ ಬಗ್ಗೆ ತಿಳ್ಕೊರ್ ಬೇಕ್ರಿ. ತಿಳ್ಕೊಂಡ್ ಎಲ್ಲರಿಗೂ ಎಲ್ಲಾ ತರನು ಗೊತ್ತಿರಲ್ಲ. ಗೊತ್ತಿರೋದಲ್ರಿ. ಒಬ್ಬೊಬ್ರಿಗೆ ನೋಡಿ ಕಲ್ತಾವ್ರು ಇರ್ತಾರ್ರಿ. ಆದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ಕಲ್ತಾವ್ರು ಇರ್ತಾರ್ರಿ. ಹಂಗ ಎಲ್ಲರಿಗೂ ಎಲ್ಲಾ ನಮೂನಿ ಅನುಭವ ಬೇಕ್ರಿ. ಅದ್ರ ನಿಮ್ಮಿಂದನೂ ಭಾಳ ಮಂದಿ ಹೆಲ್ಪ್ ಆಕೈತ್ರಿ ಅದು. ಆದ್ರೆ ಒಬ್ಬೊಬ್ರು ಹೊಸವಾಗಿ ರೈತಕ್ಕೆ ಈಗ ಒಬ್ಬೊಬ್ರು ಕಾಲೇಜ್ಗಳದ ಅದು ಬಿಟ್ಟವ್ರು ಇರ್ತಾರ. ನಾವು ರೈತಕ್ಕೆ ಮಾಡ್ಬೇಕಪ್ಪ ಅನ್ನೋರು ಇರ್ತಾರ್ರಿ. ಅಂತ ಹುಡುಗರಿಗೆ ಇದು ನೀವು ಹೆಲ್ಪ್ ಆಕೈತಿ. ನೀವು ಮಾಡುವಂತ ಕೆಲಸ ಭಾಳ ಒಳ್ಳೇದ್ರಿ. ನೀವು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದ ದೊಡ್ಡ ಕೆಲಸ ನಿಮ್ದ್ರಿ. ಈಗ ನೋಡ್ರಿ ಮಾಹಿತಿ ಇದ್ದದ್ದು ಕೊಡೋದೇನು ದೊಡ್ಡ ಮಾತಲ್ರಿ. ಈಗ ನಾವು ಬಡ್ಡಿಂತ್ರ ರೈತ ಕೂಡ ಬಂದದ ಅಂದ್ರೆ ಅದ್ರಿಂದ ಸ್ವಲ್ಪ ಇನ್ನೊಬ್ರಿಗೆ ಹಂಚೋದ್ರಿಂದ ಏನು ತೊಂದ್ರೆ ಇಲ್ಲ. ಅದರಿಂದ ನಮ್ಗೆ ತಿಳಿದ ಈಗ ಇನ್ನೊಬ್ರಿಂದ ನಾವು ಕಲಿತಿರ್ತೀವಿ. ಇನ್ನೊಬ್ರು ನಾವು ಕೇಳಿ ತಿಳ್ಕೊತಿರ್ತೀವಿ. ನಮ್ದು ಇನ್ನೊಬ್ರು ಹೇಳಿದ್ರದೈತ್ರಿ ಅಂದಾಗನ ರೈತಕ್ರಿ. ಸರ್ ನಮ್ಗೆ ಇನ್ಕತನ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ರಿ ಧನ್ಯವಾದ ರೀ. ನಮಸ್ಕಾರ.